ಓಕೆ. ಇವಾಗ ಇಲ್ಲಿ ಒಂದು ನಾನು ಟ್ರೇಡ್ ಅನ್ನ ಪ್ಲಾನ್ ಮಾಡಿದ್ದೆ. ಎಲ್ಲಪ್ಪಾ ಅಂತಂದ್ರೆ, ಇದೇನ್ ಟಾಪ್ ಅಲ್ಲಿ ಏನ್ ಬಂದಿತ್ತು, ನಮ್ಗೆ ಒಂದು ರೆಸಿಸ್ಟೆನ್ಸ್ ಲೆವೆಲ್ ಕೂಡ ಅಲ್ಲೇ ಇತ್ತು. ಯಾಕೆಂತಂದ್ರೆ 23,450 ಒಂದು ರೆಸಿಸ್ಟೆನ್ಸ್ ಲೆವೆಲ್ ಇತ್ತು. ಆ ಲೆವೆಲ್ ಇಂದ ಮಾರ್ಕೆಟ್ ಏನಾಗಿದೆ ಅಂತಂದ್ರೆ, ಸ್ವಲ್ಪ ಮಾರ್ಕೆಟ್ ಕೆಳಗಡೆ ಮೊಮೆಂಟಮ್ ಆಗಿದೆ. ನಾನು ನಿಮ್ಗೆ ಇಲ್ಲಿ ತೋರಿಸ್ತಾ ಇದ್ದೀನಿ, ಒಂದ್ ನಿಮಿಷ. ಇಲ್ಲಿ ನೀವು ನೋಡ್ಬೋದು. ಇಲ್ಲಿ ಏನಾಗಿದೆ ಅಂತಂದ್ರೆ, ಕಂಟಿನ್ಯೂಸ್ ಆಗಿ ಒಂದು ಸ್ಪೈಕ್ ಕ್ಯಾಂಡಲ್ ಬಂತು. ಫಸ್ಟ್ ಕ್ಯಾಂಡಲ್ ಇದು ಸ್ಕ್ಯಾಲ್ಪ್ ಗೋಸ್ಕರ ನಾನು ಟ್ರೇಡ್ ಅನ್ನ ತಗೊಂಡಿರೋದು, ಸ್ಕ್ಯಾಲ್ಪಿಂಗ್ ಗೋಸ್ಕರ. ಸೊ ಆಲ್ರೆಡಿ ಇಲ್ಲಿ ಪ್ರಾಫಿಟ್ ನಡೀತಾ ಇದೆ. ನೀವು ನೋಡ್ಬೋದು 7,000 ಆಲ್ಮೋಸ್ಟ್ ಈ ಝೋನ್ ಅಲ್ಲಿ ಪ್ರಾಫಿಟ್ ನಡೀತಾ ಇದೆ. ಸೊ ಇವಾಗ ನಾನು ರೀಸನ್ ಏನು ಈ ಟ್ರೇಡ್ ಅನ್ನ ತಗೊಳಕ್ಕೆ ಅಂತಂದ್ರೆ, ಮೊದಲನೇದಾಗಿ ಕಂಟಿನ್ಯೂಸ್ ಆಗಿ ಮೇಲ್ಗಡೆ ಮಾರ್ಕೆಟ್ ಮೂವ್ಮೆಂಟಮ್ ಆಗ್ಬಿಟ್ಟು ಈ ಝೋನ್ ಅಲ್ಲಿ ಒಂದು ಎಂ ಪ್ಯಾಟರ್ನ್ ರೀತಿ ನಿಮ್ಗೆ ಕಾಣಿಸ್ತಾ ಇರಬಹುದು. ಸ್ವಲ್ಪ ಹಿಡನ್ ಎಂ ಪ್ಯಾಟರ್ನ್ ಆಗಿರುತ್ತೆ ಇದು. ಬಟ್ ಸ್ವಲ್ಪ ನೀವು ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡಿದ್ರೆ, ಒಂದು ಪುಲ್ ಬ್ಯಾಕ್ ಬಂತು, ಅದಾದ್ಮೇಲೆ ಒಂದು ರಿಟ್ರೇಸ್ಮೆಂಟ್ ಬಂತು, ಅದಾದ್ಮೇಲೆ ಇನ್ನೊಂದು ಪುಲ್ ಬ್ಯಾಕ್ ಬಂತು, ಮತ್ತೆ ಈ ಲೋ ಯಾವಾಗ ಕ್ರಾಸ್ ಆಯ್ತು ಆವಾಗ ಈ ಝೋನ್ ಅಲ್ಲಿ ನಾನು ಟ್ರೇಡ್ ಅನ್ನ ಎಂಟ್ರಿ ಮಾಡಿದೆ. ಅಟ್ಲೀಸ್ಟ್ 1:2 ನಮ್ಗೆ ಇಲ್ಲಿ ಟಾರ್ಗೆಟ್ ಇಲ್ಲಿ ಡನ್ ಆಗಿದೆ. ಸೊ ಆದ್ರೂ ಕೂಡ ನಾನು ಇಲ್ಲಿ ಕಡಿಮೆ ಲಾಟ್ ಎಲ್ಲ ಕಡಿಮೆ ಮಾಡ್ಬಿಟ್ಟು ಸ್ವಲ್ಪ ಪ್ರಾಫಿಟ್ ಅನ್ನ 1:2 ಬುಕ್ ಮಾಡ್ಬಿಟ್ಟು ಇನ್ನು ಉಳಿದಿರೋದನ್ನ ನಾನು ಇಲ್ಲಿ ವೇಟ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು ಇವಾಗ 7,000 ಈ ರೀತಿ ನಮ್ಗೆ ಇಲ್ಲಿ ಪ್ರಾಫಿಟ್ ತೋರಿಸ್ತಾ ಇದೆ. ಇದರಲ್ಲಿ ಅಟ್ಲೀಸ್ಟ್ ಒಂದು ನಮಗೆ 5,000 ಇಲ್ಲಿ ಬುಕ್ ಮಾಡಬೇಕು. ಇಲ್ಲ ಅಂತಂದ್ರೆ ಒಂದು 9,000 ಅಥವಾ 10,000 ಇಲ್ಲಿ ಬುಕ್ ಮಾಡಕ್ಕೆ ಪ್ಲಾನ್ ಅನ್ನ ಮಾಡ್ತಾ ಇದ್ದೀನಿ. ಸೊ ನೋಡೋಣ ಯಾವ ರೀತಿ ಟ್ರೇಡ್ ಆಗುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಲೈವ್ ಅಲ್ಲಿ ನಾನು ಟ್ರೇಡ್ ಮಾಡಿ ತೋರಿಸಬಾರ್ದು, ಬಟ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಇದಕ್ಕೋಸ್ಕರ ಒಂದು ಲೈಕ್ ಕೂಡ ನೀವು ಮಾಡ್ಬೋದು. ಓಕೆ. ಸೊ ನಿಮ್ಗೆ ಯಾವ್ದಾದ್ರು ಏನಾದ್ರು ಕನ್ಫ್ಯೂಷನ್ ಇದ್ರು ಕೂಡ ನನ್ಗೆ ಕೇಳ್ಬೋದು. ಈ ಟ್ರೇಡ್ ಆಗಲಿ ಅಥವಾ ನಾನು ಏನು ಸ್ವಿಂಗ್ ಟ್ರೇಡ್ ಏನು ತಗೊಂಡಿದ್ದೀನೋ ನೋಡ್ಬೋದು ಇಲ್ಲಿ. ಒಂದ್ ನಿಮಿಷ, ATH ನಲ್ಲಿ ಏನ್ ಸ್ವಿಂಗ್ ಟ್ರೇಡ್ ಅನ್ನ ತಗೊಂಡಿದೆ, ಈ ಟ್ರೇಡ್ ಬಗ್ಗೆ ಯಾವ್ದಾದ್ರು ಟ್ರೇಡ್ ಬಗ್ಗೆ ನಿಮ್ಗೆ ಡೌಟ್ಸ್ ಇದ್ರು ಕೂಡ ನನಗೆ ಅಲ್ಲಿ ಕಮೆಂಟ್ ಮಾಡಿ ಕೇಳ್ಬೋದು. ಓಕೆ. ಸೊ BTC ಇದ್ರಲ್ಲಿ ನಾನು ಇವಾಗ ಏನ್ ಪ್ಲಾನ್ ಮಾಡಿದೀನೋ, ಈ ಸ್ಟ್ರೈಕ್ ಪ್ರೈಸ್ ಏನಿದೆ ನೀವು ಚಾರ್ಟ್ ಅನ್ನ ಹಾಕಿ ನೋಡಬಹುದು. 23,650 ನಾನು ಇಲ್ಲಿ ಟ್ರೇಡ್ ಅನ್ನ ತಗೊಂಡಿದ್ದೀನಿ. ಆಲ್ಮೋಸ್ಟ್ 8,000 ಇಲ್ಲಿ ನಮಗೆ ಪ್ರಾಫಿಟ್ ತೋರಿಸ್ತಾ ಇದೆ. ಸೊ ಇವಾಗ ಈ ಝೋನ್ ಅಲ್ಲಿ ಯಾವುದೇ ಕಾರಣಕ್ಕೂ ಟ್ರೇಡ್ ತಗೊಳಕ್ ಹೋಗ್ಬೇಡಿ. ನಾನು ವೇಟ್ ಮಾಡಿ, ನಾನು ನಿಮ್ಗೆ ಟ್ರೇಡ್ ಏನಾದ್ರು ಸಿಕ್ತು ಅಂತಂದ್ರೆ ಹೇಳ್ತೀನಿ. ಓಕೆ. ಅಂಡ್ ಇನ್ನೊಂದು ಏನ್ ಚಾನೆಲ್ ಇದೆಯೋ ನಮ್ದು, ಆ ಚಾನೆಲ್ ನಲ್ಲಿ ಇವತ್ತು ಅಥವಾ ನಾಳೆ ಈವ್ನಿಂಗ್ ತನಕ ನೆಕ್ಸ್ಟ್ ಕ್ಲಾಸಸ್ ಬರುತ್ತೆ. ಓಕೆ. ಪ್ರೈಸ್ ಆಕ್ಷನ್ ನೆಕ್ಸ್ಟ್ ಕ್ಲಾಸಸ್ ನಾನು ಅಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇವತ್ತು ಅಥವಾ ನಾಳೆ ಈವ್ನಿಂಗ್ ತನಕನು ಅಲ್ಲಿ ನಾನು ಅಪ್ಲೋಡ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ಇವಾಗ ನೋಡ್ಬೋದು ನನ್ಗೆ ಒಂದು 9,000 ಇಲ್ಲಿ ಪ್ರಾಫಿಟ್ ತೋರಿಸ್ತಾ ಇದೆ. ನಾವು 9,300 ಈ ರೀತಿ ನಮ್ಗೆ ಇಲ್ಲಿ ಪ್ರಾಫಿಟ್ ತೋರಿಸ್ತಾ ಇದೆ. ಸೊ ಆಲ್ಮೋಸ್ಟ್ ಎಷ್ಟು ಪಾಯಿಂಟ್ಸ್ ಅಂದ್ರೆ 18 ಪಾಯಿಂಟ್ಸ್ ಇಲ್ಲಿ ಕ್ಯಾಪ್ಚರ್ ಆಗಿದೆ. ಓಕೆ. ಸೊ ನೋಡ್ಬೋದು. ವೇಟ್ ಮಾಡೋಣ. ಸ್ವಲ್ಪ SL ಅನ್ನ ಟ್ರಯಲ್ ಕೂಡ ಮಾಡ್ಬೋದು ನೀವು. ಓಕೆ. ಯಾವ ಝೋನ್ ಅಲ್ಲಿ ಅಂತಂದ್ರೆ, ಈ ಲೆವೆಲ್ ಹತ್ರ ಒಂದು SL ಅನ್ನ ಟ್ರಯಲ್ ಮಾಡ್ಬೋದು. ಕ್ಯಾಂಡಲ್ ಹತ್ರ ಒಂದು SL ನ ಟ್ರಯಲ್ ಮಾಡಿ ಇಡ್ಬೋದು. ಏನು ಪ್ರಾಬ್ಲಮ್ ಇಲ್ಲ. ಓಕೆ. ಸೊ ನಿಮ್ಗೆ ಏನಾದ್ರು ಯಾವ್ದಾದ್ರು ಟಾಪಿಕ್ಸ್ ಗಳ ಮೇಲೆ ಡೌಟ್ಸ್ ಏನಾದ್ರು ಇತ್ತು ಅಂತಂದ್ರೆ ನನಗೆ ಕಮೆಂಟ್ ಕೂಡ ಮಾಡಿ. ನಾನು ಅದ್ರ ಬಗ್ಗೆ ನನ್ಗೆ ತಿಳಿಸ್ಕೊಡ್ತೀನಿ. ಯಾವ ರೀತಿ ನಿಮ್ಗೆ ಯಾವ್ದಾದ್ರು ಡೌಟ್ಸ್ ಇದ್ರೆ, ಅಥವಾ ಮಾರ್ಕೆಟ್ ಯಾವ ರೀತಿ ಮೂವ್ಮೆಂಟಮ್ ಆಗೋದು, ಅಥವಾ ಏನಾದ್ರು ನಿಮ್ಗೆ ಡೌಟ್ಸ್ ಇದ್ರು ಕೂಡ ನೀವು ನಮ್ಗೆ ಕ್ಲಿಯರ್ ಆಗಿ ನಾನು ಇಲ್ಲಿ ನಿಮ್ಗೆ ತಿಳಿಸ್ಕೊಡಕ್ಕೆ ಟ್ರೈ ಮಾಡ್ತೀನಿ. ಓಕೆ. ನೋಡು, ಯಾವ್ದಾದ್ರು ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರು ಕೂಡ ನನ್ಗೆ ಇಲ್ಲಿ ಕೇಳ್ಬೋದು. ಚಾರ್ಟ್ ಅಲ್ಲಿ ಒಂದು ಸ್ವಲ್ಪ ನೋಡ್ತೀನಿ. SL ನ ಈ ಲೆವೆಲ್ ತಂದು ಇಟ್ಬಿಡಿ. ಓಕೆನಾ. ಈ ಲೆವೆಲ್ ಏನಾದ್ರು ಕ್ರಾಸ್ ಆಯ್ತು ಅಂತಂದ್ರೆ SL ನ ನೀವು ಎಕ್ಸಿಟ್ ಮಾಡ್ಬೋದು ಇಲ್ಲಿ. ಯಾಕೆಂತಂದ್ರೆ ಇದೇನ್ ಕಂಟಿನ್ಯೂಸ್ ಆಗಿ ಏನ್ ಮೂಮೆಂಟಮ್ ಆಗಿದ್ಯೋ ಇದೇ ರೀತಿಯಲ್ಲಿ ಕಂಟಿನ್ಯೂಸ್ ಆಗಿ ಮೂಮೆಂಟಮ್ ಆಗ್ಬೇಕಾಗಿತ್ತು. ಬಟ್ ಈ ಲೆವೆಲ್ ಯಾವಾಗ ಕ್ರಾಸ್ ಆಗುತ್ತೆ ಇದು, ಮಾರ್ಕೆಟ್ ಇಲ್ಲಿ ಸ್ಟಾಪ್ ಲಾಸ್ ಹಿಟ್ ಮಾಡೋ ಚಾನ್ಸಸ್ ಇದೆ. ಯಾಕೆ ಅಂತಂದ್ರೆ ಇಲ್ಲೂ ಕೂಡ ನೋಡ್ಬೋದು, ಒಂದು ಪಿನ್ ಬಾರ್ ರೀತಿ ಕ್ಯಾಂಡಲ್ ಕ್ಲೋಸಿಂಗ್ ಆಗೋ ಚಾನ್ಸಸ್ ಇದೆ. ಈ ರೀತಿ ಏನಾದ್ರು ಮಾರ್ಕೆಟ್ ಕ್ಯಾಂಡಲ್ ಕ್ಲೋಸಿಂಗ್ ಆಯ್ತು ಅಂತಂದ್ರೆ ಒಂದು ಮೇಲ್ಗಡೆ ಪುಲ್ ಬ್ಯಾಕ್ ಬರೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಈ ಈ ಲೆವೆಲ್ ಏನಾದ್ರು ಕ್ರಾಸ್ ಆಯ್ತು ಅಂತಂದ್ರೆ ಮಾರ್ಕೆಟ್ ಅಲ್ಲಿ ಎಕ್ಸಿಟ್ ಮಾಡೋದು ತುಂಬಾನೇ ಬೆಸ್ಟ್ ಆಪ್ಷನ್ ಆಗಿರುತ್ತೆ.
ಇಲ್ಲ ಆ ಲೆವೆಲ್ ಏನಾದ್ರು ಬರ್ಲಿಲ್ಲ ಅಂತಂದ್ರೆ ಡೈರೆಕ್ಟ್ ಆಗಿ ಎಕ್ಸಿಟ್ ಕೂಡ ಮೂವ್ ಮಾಡ್ಬೋದು. 1:2 ಆಲ್ರೆಡಿ ಕೊಟ್ಟಿದೆ. ಸೊ ನೀವು ಎಕ್ಸಿಟ್ ಮಾಡೋ ಪ್ಲಾನ್ ಕೂಡ ಮಾಡ್ಬೋದು ಇಲ್ಲಿ. ಮೊದಲನೇ ಟ್ರೇಡ್ ಏನಿದೆಯೋ ಅದು ಸಕ್ಸಸ್ಫುಲ್ ಆಗಿ ಹೋಗಿಂಗ್ ಆಗ್ತಾ ಇದೆ. ಸೊ ವೇಟ್ ಮಾಡ್ತಾ ಇದೀನಿ. ಸೊ ಆಲ್ಮೋಸ್ಟ್ ನಮಗೆ ಇಲ್ಲಿ 9,000 ಪ್ರಾಫಿಟ್ ತೋರಿಸ್ತಾ ಇದೆ. ಓಕೆ, 8,000 9,000 ಈ ರೀತಿ ಪ್ರಾಫಿಟ್ ತೋರಿಸ್ತಾ ಇದೆ. ಅಟ್ಲೀಸ್ಟ್ ಒಂದು 10,000 ತೋರಿಸ್ತು ಅಂತಂದ್ರೆ ನಾನು ಇಲ್ಲಿ ಬುಕ್ ಮಾಡಕ್ಕೆ ಪ್ಲಾನ್ ಮಾಡ್ತೀನಿ. ಓಕೆ, ಇಲ್ಲಿ 10,000 ಪ್ರಾಫಿಟ್ ತೋರಿಸ್ತಾ ಇದೆ. ಸೊ ಇಲ್ಲಿ ಆ ನೀವು ನೋಡ್ಬೋದು, ಓವರ್ ಆಲ್ ನನಗೆ 10,000 ಪ್ರಾಫಿಟ್ ತೋರಿಸ್ತಾ ಇದೆ. ಆದಷ್ಟು ನಾನು ಇಲ್ಲಿ ಒಂದು ಕ್ವಾಂಟಿಟಿನ ಎಕ್ಸಿಟ್ ಮಾಡಕ್ಕೆ ಪ್ಲಾನ್ ಮಾಡ್ತೀನಿ. ಓಕೆ, ಒಂದು ಕ್ವಾಂಟಿಟಿ ನಾನು ಇಲ್ಲಿ ಎಕ್ಸಿಟ್ ಮಾಡಿದ್ದೀನಿ. ಸೊ ಇನ್ನೂ ಕ್ವಾಂಟಿಟಿಗಳಿದಾವೆ. ವೇಟ್ ಮಾಡೋಣ ಎಕ್ಸಿಟ್ ಮಾಡಕ್ಕೆ. ಓಕೆ, ಚಾನ್ಸಸ್ ಇದೆ, ಇದು ಮೇಲ್ಗಡೆ ಇನ್ನೂ ಮೂಮೆಂಟಮ್ ಆಗೋ ಚಾನ್ಸಸ್ ಕೂಡ ಜಾಸ್ತಿ ಕಾಣಿಸ್ತಾ ಇದೆ. ಸೊ ನೋಡುವ. ಇದು ಜಸ್ಟ್ ಲರ್ನಿಂಗ್ ಪರ್ಪಸ್ಗಾಗಿ ನಾನು ಮಾಡ್ತಾ ಇರೋದು. ಯಾವುದೇ ರೀತಿ ಟ್ರೇಡ್ ಮಾಡ್ಲಿ ಅಂತ ಮೋಟಿವೇಟ್ ಮಾಡಕ್ಕಲ್ಲ. ಲರ್ನಿಂಗ್ ಪರ್ಪಸ್ಗಾಗಿ ಮಾತ್ರ ಮಾಡ್ತಾ ಇರೋದು. ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ನ ಕೇಳ್ಕೊಂಡು ನೀವು ಟ್ರೇಡ್ ಮಾಡಬೇಕಾಗುತ್ತೆ. ಅದರ್ವೈಸ್ ಯಾವುದೇ ಕಾರಣಕ್ಕೂ ಟ್ರೇಡ್ ಮಾಡಕ್ ಹೋಗ್ಬೇಡಿ. ಬಿಕಾಸ್ ಏನಾಗುತ್ತೆ ಅಂತಂದ್ರೆ ಮಾರ್ಕೆಟ್ ಅಲ್ಲಿ ತುಂಬಾ ಜನ ಬರ್ತಾರೆ ನಾನು ಟ್ರೇಡ್ ಮಾಡ್ತೀನಿ ಅಂತ. ಬಟ್ ಇಲ್ಲಿ ಮೈಂಡ್ ಕಂಟ್ರೋಲ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದನ್ನ ನೀವು ಕಂಟ್ರೋಲ್ ಮಾಡ್ಲಿಲ್ಲ ಅಂತಂದ್ರೆ ಯಾವುದೇ ಕಾರಣಕ್ಕೂ ಇಲ್ಲಿ ಪ್ರಾಫಿಟೇಬಲ್ ಆಗಿ ಇರೋಕೆ ಚಾನ್ಸ್ ಇಲ್ಲ. ಸೊ ಅದಕ್ಕೋಸ್ಕರ ಫಸ್ಟ್ ಕಲೀರಿ. ಅದಾದ್ಮೇಲೆ ನೀವು ಟ್ರೇಡ್ ಅನ್ನ ಮಾಡಕ್ಕೆ ಪ್ಲಾನ್ ಅನ್ನ ಮಾಡ್ಬೋದು. ಅಥವಾ ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ನ ಅಡ್ವೈಸ್ ತಗೊಂಡು ಮಾತ್ರ ನೀವು ಟ್ರೇಡ್ ಮಾಡಕ್ಕೆ ಇಲ್ಲಿ ಪ್ಲಾನ್ ಮಾಡಿ ಹೋಗ್ಬೇಕು. ಓಕೆ, ಸುಮ್ಮನೆ ಯಾವುದೇ ಕಾರಣಕ್ಕೂ ಟ್ರೇಡ್ ಅನ್ನ ಮಾಡಕ್ಕೆ ಹೋಗ್ಬೇಡಿ. ನೋಡ್ಬೋದು ಇವಾಗ ಆಲ್ಮೋಸ್ಟ್ ನಮಗೆ 10,300 ಈ ರೀತಿ ಪ್ರಾಫಿಟ್ ತೋರುತ್ತಾ ಇದೆ. ಕಾಣಿಸ್ತಾ ಇದೆಯಲ್ಲ. ಹಾ, ಫೈನ್. ಆಲ್ಮೋಸ್ಟ್ ನಮ್ ಟಾರ್ಗೆಟ್ ಹತ್ರ ಬಂದಿದೆ ಅದು. ಸೊ ಎಕ್ಸಿಟ್ ಮಾಡೋರು ಎಕ್ಸಿಟ್ ಮಾಡೋ ಪ್ಲಾನ್ ಮಾಡ್ಬೋದು. ಬಟ್ ಆಲ್ಮೋಸ್ಟ್ ಇಲ್ಲಿ ನಮ್ ಟಾರ್ಗೆಟ್ ಬಂದಿದೆ. ಓಕೆ, ಎಕ್ಸಿಟ್ ಮಾಡಕ್ಕೆ ಪ್ಲಾನ್ ಮಾಡೋರು ಎಕ್ಸಿಟ್ ಮಾಡ್ಬೋದು. ನಾನು ಇನ್ನೂ ಕೂಡ ಹೋಲ್ಡ್ ಮಾಡ್ತಾ ಇದ್ದೀನಿ. ನೋಡೋಣ.
ಸೊ ನೆಕ್ಸ್ಟ್ ಏನಾದ್ರು ಟ್ರೇಡ್ ಬಂದ್ರು ಕೂಡ ನಾನು ಇಲ್ಲಿ ತಿಳಿಸ್ಕೊಡ್ತೇನೆ ನನ್ನ ಹತ್ರ ಯಾವ ಟ್ರೇಡ್ ಆಗುತ್ತೋ ಆ ಟ್ರೇಡ್ ಬಂದ್ರೆ. ಡ್ಯೂಟಿ ಏನಾಯ್ತು ಅಂತ ಸ್ವಲ್ಪ ನೋಡೋಣ. ETH ಅಲ್ಲಿ ನನಗೆ ಆಲ್ಮೋಸ್ಟ್ 2000 ರುಪೀಸ್ ಇಲ್ಲಿ ಲಾಸಸ್ ತೋರಿಸ್ತಾ ಇದೆ. ನನಗೆ ಇಲ್ಲಿ ನಾನು ರಿಸ್ಕ್ ಅನ್ನ ಪ್ಲಾನ್ ಮಾಡಿರೋದು 6000 ಇಲ್ಲಿ ನಾನು ರಿಸ್ಕ್ ಅನ್ನ ಪ್ಲಾನ್ ಮಾಡಿದ್ದೀನಿ. ಅದರ ಅಗೇನ್ಸ್ಟ್ ನನಗೆ 20,000 25,000 ಓಕೆ 25,000 ತನಕ ಇಲ್ಲಿ ನಾನು ಪ್ರಾಫಿಟ್ ಅನ್ನ ತಗೊಳಕ್ಕೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಸೊ ನೋಡೋಣ ಯಾವ ರೀತಿ ಮೊಮೆಂಟಮ್ ಆಗುತ್ತೆ. ಇವಾಗ 1700 ಇಲ್ಲಿ ನನಗೆ ಲಾಸಸ್ ತೋರಿಸ್ತಾ ಇದೆ. ಓಕೆ, ಸೊ ನೋಡೋಣ ನಿಫ್ಟಿನಲ್ಲಿ ಏನಾಗ್ತಾ ಇದೆ. ಇಂಡಿಯನ್ ಮಾರ್ಕೆಟ್ ಅಲ್ಲಿ ಒಂದು ಆಲ್ಮೋಸ್ಟ್ 10,000 ಇಲ್ಲಿ ನನಗೆ ಪ್ರಾಫಿಟ್ ತೋರಿಸ್ತಾ ಇದೆ. ಸೊ ನೋಡುವ ಯಾವ ರೀತಿ ಪ್ಲಾನ್ ಮಾಡಬೇಕು ಅವಾಗ. ಇಲ್ಲಿಂದ ಮಾರ್ಕೆಟ್ ರಿವರ್ಸಲ್ ಆಗೋ ಚಾನ್ಸಸ್ಗಳು ಕೂಡ ಜಾಸ್ತಿ ಕಾಣಿಸ್ತಾ ಇದೆ. ಓಕೆ, ಆಲ್ಮೋಸ್ಟ್ ಈ ಝೋನ್ ಇಂದ ಕಂಟಿನ್ಯೂಸ್ ಆಗಿ ಒಂದು ಶಾರ್ಪ್ ಸೆಲ್ಲಿಂಗ್ ಬಂದಿರೋದ್ರಿಂದ ಇಲ್ಲಿಂದ ಮಾರ್ಕೆಟ್ ರಿವರ್ಸಲ್ ಆಗೋ ಚಾನ್ಸಸ್ ಕಾಣಿಸ್ತಾ ಇದೆ. ಯಾಕೆ ಅಂತಂದ್ರೆ ಈ ರೀತಿ ಮೂಮೆಂಟಮ್ ಆದಾಗ ಏನಾಗುತ್ತೆ ಅಂತ ಒಂದು ಹೇಳ್ತೀನಿ, ಅರ್ಥ ಮಾಡ್ಕೊಳ್ಳಿ. ಒಂದೇ ನಿಮಿಷ ಇರಿ. ಈ ರೀತಿ ಮೂಮೆಂಟಮ್ ಆದಾಗ ಏನಾಗುತ್ತೆ ಅಂತಂದ್ರೆ ಫಸ್ಟ್ ಬೈಯರ್ಸ್ ಗಳು ಬಂದ್ರು. ಓಕೆ, ಮೊದಲನೇದಾಗಿ ಈ ಕ್ಯಾಂಡಲ್ ನ ಮೇಲ್ಗಡೆ ಬೈಯರ್ಸ್ ಗಳು ಆಡ್ ಆದ್ರು. ಅದಾದ್ಮೇಲೆ ಇಲ್ಲಿ ಕಂಟಿನ್ಯೂಸ್ ಆಗಿ ಒಂದು ಸೆಲ್ಲರ್ಸ್ ಗಳು ಬರ್ತಾ ಇದಾರೆ. ಯಾರ್ಯಾರು ಈ ಝೋನ್ ಅಲ್ಲಿ ಬೈ ಮಾಡಿರ್ತಾರೋ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಬೈ ಮಾಡಕ್ಕೆ ಪ್ಲಾನ್ ಮಾಡ್ತಾ ಇರ್ತಾರೆ. ಕಂಟಿನ್ಯೂಸ್ ಆಗಿ ಬೈ ಮಾಡಕ್ ಪ್ಲಾನ್ ಮಾಡ್ತಾ ಇರ್ತಾರೆ. ಯಾವಾಗ ಈ ಸ್ವಿಂಗ್ ಲೋ ಬ್ರೇಕ್ ಆಗುತ್ತೋ ಅವಾಗ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಅವ್ರಿಗೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ನಾನು ಇವಾಗ ಏನ್ ಮಾಡ್ಬೇಕು, ಬೈ ಮಾಡ್ಬೇಕಾ ಸೆಲ್ ಮಾಡ್ಬೇಕಾ ಅಂತ. ಇಲ್ಲಿ ಏನಾಗುತ್ತೆ ಅಂತಂದ್ರೆ ಒಂದು ಶಾರ್ಪ್ ಸೆಲ್ಲಿಂಗ್ ಬಂತು. ಓಕೆ, ಈ ಶಾರ್ಪ್ ಸೆಲ್ಲಿಂಗ್ ನ ನೋಡ್ಬಿಟ್ಟು ಈ ಲೆವೆಲ್ ಹತ್ರ ಏನ್ ಮಾಡ್ತಾರೆ ಅಂತಂದ್ರೆ ಬೈ ಮಾಡಕ್ಕೆ ಪ್ಲಾನ್ ಅನ್ನ ಮಾಡಿರ್ತಾರೆ. ಆಲ್ಮೋಸ್ಟ್ ಒಂದು ಗ್ರೀನ್ ಕ್ಯಾಂಡಲ್ ಬಂದ್ರು ಕೂಡ ಇಲ್ಲಿ ಬೈ ಮಾಡಕ್ಕೆ ಪ್ಲಾನ್ ಮಾಡ್ತಾ ಹೋಗ್ತಾರೆ. ಸೊ ಅದಕ್ಕೋಸ್ಕರ ಏನಾಗುತ್ತೆ ಅಂತಂದ್ರೆ ಮಾರ್ಕೆಟ್ ಇಲ್ಲಿ ಮತ್ತೆ ಫಾಲ್ ಆಗೋ ಚಾನ್ಸಸ್ ಗಳು ತುಂಬಾ ಜಾಸ್ತಿ ಆಗುತ್ತೆ. ಅಥವಾ ಈ ಲೆವೆಲ್ ಹತ್ರ ಯಾರ್ಯಾರು ಬೈ ಸೆಲ್ ಮಾಡ್ಕೊಂಡು ಹೋಗಿರ್ತಾರೋ ಅವ್ರಿಗೆಲ್ಲ SL ಗಳನ್ನು ಈ ಝೋನ್ ಅಲ್ಲಿ ಇರುತ್ತೆ. ಈ ಝೋನ್ ಕ್ರಾಸ್ ಮಾಡಿ ಮತ್ತೆ ರಿವರ್ಸಲ್ ಆಗೋ ಚಾನ್ಸಸ್ ಗಳು ಇಲ್ಲಿ ಜಾಸ್ತಿ ಆಗುತ್ತೆ. ಸೊ ನಿಮ್ಗೆ ಯಾವುದೇ ರೀತಿ ಏನಾದ್ರು ಕನ್ಫ್ಯೂಷನ್ ಇದ್ರೂ ಕೂಡ ನನಗೆ ಮೊದಲು ಹೇಳ್ಬೋದು ನೀವು. ಯಾವ ರೀತಿ ನಾನು ಈ ಟ್ರೇಡ್ ಅನ್ನ ಪ್ಲಾನ್ ಮಾಡಿದೆ ಅಥವಾ ಯಾವ ರೀತಿ ನಾನು ಇನ್ ಟಾರ್ಗೆಟ್ ಅನ್ನ ಅಚೀವ್ ಮಾಡಕ್ ಪ್ಲಾನ್ ಮಾಡ್ತಾ ಇದ್ದೀನಿ ಅನ್ನೋದು ನೀವು ನನ್ಗೆ ಹೇಳಿದ್ರೆ ನನಗೆ ಒಂದ್ ಸ್ವಲ್ಪ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಓಕೆ, ನಾನು ಅತಿ ಕಡಿಮೆ ಲಾಟ್ ಇಂದ ತಗೊಂಡಿರೋದು 264 ಲಾಟ್ಗಳನ್ನ ನಾನು 264 ಪ್ರೈಸ್ಗೆ ನಾನು ತಗೊಂಡಿದ್ದೆ. 3080 ಇವಾಗ ರನ್ನಿಂಗ್ ನಡೀತಾ ಇದೆ. ಓಕೆ, ಆಲ್ಮೋಸ್ಟ್ ಈ ಟ್ರೇಡ್ ಅಲ್ಲಿ ನನಗೆ ರಿಸ್ಕ್ ಇರೋದು ಎಷ್ಟಪ್ಪ ಅಂತಂದ್ರೆ 2000 3000 ಈ ಟ್ರೇಡ್ ಅಲ್ಲಿ ನನಗೆ ರಿಸ್ಕ್ ಇರೋದು. ಸೊ ಆಲ್ಮೋಸ್ಟ್ ನಾನು ಪ್ರಾಫಿಟ್ ಕೂಡ ಕೆಲವೊಂದು ಪ್ರಾಫಿಟ್ ಕೂಡ ಇಲ್ಲಿ ನಾನು ಬುಕ್ ಮಾಡಿದ್ದೀನಿ. ಸೊ ನೋಡೋಣ, ಇನ್ನೂ ಕೂಡ ನಾನು ಇಲ್ಲಿ ಹೋಲ್ಡ್ ಮಾಡಕ್ಕೆ ಪ್ಲಾನ್ ಮಾಡ್ತಾ ಇದ್ದೀನಿ. ಸೊ ಒಂದು ಪುಲ್ ಬ್ಯಾಕ್ ಬರಬೇಕು ಅನ್ನೋದು ನನ್ನ ಎಕ್ಸ್ಪೆಕ್ಟೇಷನ್. ಈ ಝೋನ್ ಇಂದ ಒಂದು ಪುಲ್ ಬ್ಯಾಕ್ ಬಂದ್ಬಿಟ್ಟು ಈ ಲೆವೆಲ್ ಹತ್ರ ಮಾರ್ಕೆಟ್ ಇಲ್ಲಿಂದ ಮತ್ತೆ ರಿವರ್ಸಲ್ ಆಗೋ ಚಾನ್ಸಸ್ ಗಳು ತುಂಬಾ ಜಾಸ್ತಿ ಕಾಣಿಸ್ತಾ ಇದೆ. ಸೊ ನೋಡೋಣ, ಇವಾಗ ಆಲ್ಮೋಸ್ಟ್ ನಮಗೆ 10,000 11,000 ತನಕ ಇಲ್ಲಿ ಪ್ರಾಫಿಟ್ ತೋರಿಸ್ತಾ ಇತ್ತು. ಸೊ ನಾನು ಆದ್ರೂ ಕೂಡ ಇಲ್ಲಿ ಹೋಲ್ಡ್ ಮಾಡ್ತಾ ಇದ್ದೀನಿ. ಒಂದು ಕಾಸ್ಟ್ ಟು ಕಾಸ್ಟ್ ಅನ್ನ ಇಟ್ಬಿಟ್ಟು ನಾನು ಇಲ್ಲಿ ಹೋಲ್ಡ್ ಮಾಡ್ತಾ ಇದ್ದೀನಿ. ನಾನು ಜಸ್ಟ್ ಸ್ಟ್ರೈಕ್ ಪ್ರೈಸ್ ಅನ್ನ ನಾನು ಬೇರೆ ತಗೊಂಡಿದ್ದೀನಿ ಮಾತ್ರ, ಬಾಕಿ ಎಲ್ಲ ಕರೆಕ್ಟ್ ಆಗಿದೆ. ಓಕೆ, ನಾನು ಸ್ಟ್ರೈಕ್ ಪ್ರೈಸ್ ಅನ್ನ ಬೇರೆ ತಗೊಂಡಿದ್ದೀನಿ. ಓಕೆ, 23,650 ನಾನು ಇಲ್ಲಿ ಸ್ಟ್ರೈಕ್ ಪ್ರೈಸ್ ತಗೊಂಡಿದ್ದೀನಿ. ಸೊ ನೀವು ಕೂಡ ಪ್ಲಾನ್ ಮಾಡ್ಬೋದು. ಬಟ್ ಈ ಟ್ರೇಡ್ ಅಲ್ಲ, ನೆಕ್ಸ್ಟ್ ಟ್ರೇಡ್ ಏನಾದ್ರು ಬಂತು ಅಂತಂದ್ರೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಆವಾಗ ನೀವು ಇಲ್ಲಿ ಪ್ಲಾನ್ ಅನ್ನ ಮಾಡ್ಬೋದು. ಇವಾಗ ಸುಮ್ಮನೆ ಬೈ ಅನ್ನ ಮಾಡಕ್ ಹೋಗ್ಬೇಡಿ. ಇಲ್ಲಿ ಒಂದು ರಿಸ್ಕ್ ಆಗುತ್ತೆ. ಸೊ ಅದಕ್ಕೋಸ್ಕರ ಇಲ್ಲಿ ಬೈ ಮಾಡಕ್ ಹೋಗ್ಬೇಡಿ. ಸೊ ಹಾಗೇನಾದ್ರೂ ಇತ್ತು ಅಂತಂದ್ರೆ ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ. ಓಕೆ, ಯಾರಿಗಾದ್ರೂ ಈ ಟ್ರೇಡ್ ಗಳ ಬಗ್ಗೆ ಡೌಟ್ ಇದ್ರೂ ಕೂಡ ನಮಗೆ ಕಮೆಂಟ್ ಮಾಡಿ ಕೇಳ್ಬೋದು. ಒಂದು ಕ್ಲಾರಿಟಿಗೋಸ್ಕರ ಯಾವ ರೀತಿ ನಾವು ಈ ಟ್ರೇಡ್ ಅನ್ನ ತಗೊಂಡಿದೀವಿ, ಯಾವ ರೀತಿ ಪ್ಲಾನಿಂಗ್ ಅನ್ನ ಮಾಡಿದೀವಿ ಅಂತ. ಓಕೆ, ಈ ಝೋನ್ ಇಂದ ಏನಾಗ್ಬೋದು, ಇವಾಗ ನಾನು ನಿಮ್ಗೆ ಇಲ್ಲಿ ಕ್ಲಿಯರ್ ಆಗಿ ಹೇಳ್ಕೊಡ್ತಾ ಇದ್ದೀನಿ. ಒಂದು ಯಾವ ರೀತಿ ಪ್ಲಾನ್ ಅನ್ನ ಮಾಡಬೇಕು, ಒಂದು ಕ್ಲಿಯಾರಿಟಿನ ಇಲ್ಲಿ ಪಡ್ಕೊಂಡಿದ್ದೀವಿ. ಫಸ್ಟ್ ಈ ಝೋನ್ ಏನಿದೆಯೋ ನಮ್ಗೆ ಒಂದು ಬೈಯಿಂಗ್ ಝೋನ್ ರೀತಿ ಕಾಣಿಸ್ತಾ ಇದೆ. ಓಕೆ, ನಾನು ಆಲ್ರೆಡಿ ನಿಮ್ಗೆ ಹೇಳಿದೆ ಯಾವ ರೀತಿ ಇಲ್ಲಿ ಮೂಮೆಂಟಮ್ ಆಗ್ಬೋದು ಅಂತ. ಈ ಸೆಲ್ಲಿಂಗ್ ಅನ್ನ ನೋಡ್ಬಿಟ್ಟು ಈ ಲೆವೆಲ್ ಅಲ್ಲಿ ತುಂಬಾ ಜನ ಸೆಲ್ಲರ್ಸ್ ಗಳು ಆಕ್ಟಿವ್ ಆಗಿರ್ತಾರೆ. ಓಕೆ, ಅಂದ್ರೆ ರಿಟೇಲರ್ಸ್ ಗಳು ಇಲ್ಲಿ ತುಂಬಾ ಜನ ಇಲ್ಲಿ ಸೆಲ್ಲಿಂಗ್ ಅನ್ನ ಮಾಡಿರ್ತಾರೆ.
ಯಾವಾಗ ಇವ್ರ ಸ್ಟಾಪ್ ಲಾಸ್ಗಳು ಹಿಟ್ ಆಗುತ್ತೋ, ಇವಾಗ ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವೇ ಇಲ್ಲೆಲ್ಲಾದ್ರೂ ಟ್ರೇಡ್ ಅನ್ನ ಮಾಡಿದೀರಾ. ಓಕೆ, ಈ ಕಂಟಿನ್ಯೂಸ್ ಆಗಿ ಸೆಲ್ಲಿಂಗ್ ಬಂತು, ಇಲ್ಲೇ ನೀವು ಟ್ರೇಡ್ ಅನ್ನ ಮಾಡಿದೀರಾ ಅಂತ ಅನ್ಕೋಣ. ನಿಮ್ ಅಗೇನ್ಸ್ಟ್ ಕಂಟಿನ್ಯೂಸ್ ಆಗಿ ಮೂವ್ಮೆಂಟಮ್ ಆಗ್ತಾ ಇದೆ. ನೀವು ಸ್ಟಾಪ್ ಲಾಸ್ ಎಲ್ಲಿ ಇಟ್ಟಿರ್ತೀರಾ? ಮೊದಲನೇದಾಗಿ ಒಂದು ಸ್ವಿಂಗ್ ಕ್ಯಾಂಡಲ್ ಹತ್ರ ಇಟ್ಟಿರ್ತೀರಾ, ಅಥವಾ ಈ ಲೆವೆಲ್ ಹತ್ರ ನೀವು ಸ್ಟಾಪ್ ಲಾಸ್ ಗಳನ್ನ ಇಟ್ಟಿರ್ತೀರಾ. ಇವಾಗ ಈ ಇದೇನ್ ಮಾಡ್ಬೋದು ಅಂತಂದ್ರೆ, ಫಸ್ಟ್ ನಿಮ್ಮ ಕ್ಯಾಂಡಲ್ ನ, ನಿಮ್ಮ SL ನ ಹಿಟ್ ಮಾಡ್ಬಿಟ್ಟು ಈ ಟ್ರೆಂಡ್ ಲೈನ್ ನ ಬ್ರೇಕ್ ಮಾಡಿ ರಿವರ್ಸಲ್ ಆಗ್ಬೋದು. ಇಲ್ಲ ಅಂತಂದ್ರೆ ಈ ಲೆವೆಲ್ ಅಥವಾ ಈ ನೆಕ್ಸ್ಟ್ ಲೆವೆಲ್ ಏನಿದೆಯೋ ನಮ್ಗೆ, ಈ ಲೆವೆಲ್ ಕೂಡ ಕ್ರಾಸ್ ಮಾಡಿ ಮಾರ್ಕೆಟ್ ಇಲ್ಲಿಂದ ರಿವರ್ಸ್ ಕೂಡ ಆಗ್ಬೋದು. ಇಲ್ಲಿಂದ ರಿವರ್ಸಲ್ ಆಯ್ತು ಅಂತಂದ್ರೆ ಒಂದು ಫಿಬೋನಾಚಿನ ಕೂಡ ನಾವು ಇಲ್ಲಿ ಡ್ರಾ ಮಾಡಿ ನೋಡೋಣ. ಫಿಬೋನಾಚಿನಲ್ಲಿ ಯಾವ ಲೆವೆಲ್ ಬರ್ತಾ ಇದೆ ಅಂತ. ಫಿಬೋನಾಚಿನಲ್ಲಿ ಒಂದು 50% ಝೋನ್ ಏನಾದ್ರು ಬಂತು ಅಂತಂದ್ರೆ ಅಲ್ಲೂ ಕೂಡ ನಾವು ಒಂದು ಟ್ರೇಡ್ ಅನ್ನ ಆಕ್ಟಿವೇಟ್ ಮಾಡ್ಕೋಬಹುದು. ಇವಾಗ ನೋಡಿ, ಆಲ್ಮೋಸ್ಟ್ ಇಲ್ಲಿ ನಮ್ಗೆ 0.5 ಲೆವೆಲ್ ಹತ್ರ ಬರ್ತಾ ಇದೆ. 0.5 ಲೆವೆಲ್ ಹತ್ರ ಒಂದು ಟ್ರೇಡ್ ಮಾಡಕ್ಕೆ ಪ್ಲಾನ್ ಮಾಡ್ಬೋದು. ಬಟ್ ಇದು ನಾನು ಯಾವುದೇ ರೀತಿ ನಿಮ್ಗೆ ಸಜೆಷನ್ ಮಾಡಲ್ಲ. ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ ನ ನೀವು ಕೇಳ್ಕೊಂಡು ನೀವು ಟ್ರೇಡ್ ಮಾಡ್ಬೇಕಾಗತ್ತೆ. ಓಕೆ, ಸೊ ನೋಡ್ಬೋದು, ಇದು ಎರಡೂ ಕೂಡ ಕಂಡೀಷನ್ ಆಗ್ಲಿಲ್ಲ ಅಂತಂದ್ರೆ, ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಫಾಲ್ ಆಗಕ್ಕೆ ಸ್ಟಾರ್ಟ್ ಆಯ್ತು ಅಂತಂದ್ರೆ ಏನು ಮಾಡಕ್ಕಾಗಲ್ಲ. ಇಲ್ಲಿ ಯಾವುದೇ ರೀತಿ ಟ್ರೇಡ್ ಅನ್ನ ತಗೊಳಕ್ಕೆ ಕೂಡ ಆಗಲ್ಲ. ಯಾಕೆಂದ್ರೆ ಆಲ್ಮೋಸ್ಟ್ ಇಷ್ಟು ಫಾಲ್ ಆಗಿರುತ್ತೆ. ಮತ್ತೆ ಗ್ಯಾಪ್ ಅಪ್ ಓಪನ್ ಆಗ್ಬಿಟ್ಟು ನಿಮ್ಮ SL ಗಳನ್ನ ಹಿಟ್ ಮಾಡೋ ಚಾನ್ಸಸ್ ಕೂಡ ಇರುತ್ತೆ. ಒನ್ ಡೇ ಕ್ಯಾಂಡಲ್ ಸ್ಟಿಕ್ ಚಾರ್ಟ್ ಅಲ್ಲಿ ಮೊದಲನೇದಾಗಿ ನೋಡ್ಬಿಡೋಣ. ಡೇ ಕ್ಯಾಂಡಲ್ ಅಲ್ಲಿ ಡೈರೆಕ್ಟ್ ಆಗಿ ಗ್ಯಾಪ್ ಅಪ್ ಓಪನ್ ಆಗಿದೆ. ಓಕೆ, ಈ ಲೆವೆಲ್ ಹತ್ರ ಮಾರ್ಕೆಟ್ ಆಲ್ಮೋಸ್ಟ್ ಸೈಡ್ ವೇಸ್ ಇರೋ ಚಾನ್ಸಸ್ ತುಂಬಾ ಜಾಸ್ತಿ ಕಾಣಿಸ್ತಾ ಇದೆ ನಿಮ್ಗೆ ಇಲ್ಲಿ. ಓಕೆ, ಸೈಡ್ ವೇಸ್ ಇರೋ ಚಾನ್ಸಸ್ ಜಾಸ್ತಿ ಕಾಣಿಸ್ತಾ ಇದೆ. ಅದಕ್ಕೋಸ್ಕರ ಸ್ವಲ್ಪ ವೇಟ್ ಮಾಡಿ ನಾವು ಆದಷ್ಟು ಇವಾಗ ಏನೊಂದು ಟ್ರೇಡ್ ಏನಿದೆಯೋ ಆ ಟ್ರೇಡ್ ಅನ್ನ ಎಕ್ಸಿಟ್ ಮಾಡಕ್ಕೆ ಪ್ಲಾನ್ ಮಾಡೋಣ. ಓಕೆ, ಇದೇನ್ ಟ್ರೇಡ್ ಇದೆ ನಮಗೆ ಆಲ್ಮೋಸ್ಟ್ ಇಲ್ಲಿ ನಮಗೆ ಟಾರ್ಗೆಟ್ ಬಂದಿದೆ ಇದು. ಓಕೆ, ನಾನು ಒನ್ ಕ್ಯಾಂಡಲ್ ಸ್ಟಿಕ್ ಚಾರ್ಟ್ ಅಲ್ಲಿ ನಿಮಗೆ ತೋರಿಸ್ಬಿಡ್ತೀನಿ. ಇಂಡೆಕ್ಸ್ ಅಲ್ಲಿ ಏನ್ ನಾವು ಪ್ಲಾನ್ ಮಾಡಿದ್ವು ಅದೇ ಲೆವೆಲ್ ಹತ್ರನೇ ಮಾರ್ಕೆಟ್ ಇಲ್ಲಿ ರಿವರ್ಸಲ್ ಆಗಿದೆ. ಸೊ ನೀವು ಈ ಟ್ರೇಡ್ ಅಲ್ಲಿ ಏನಾದ್ರು ಟ್ರೇಡ್ ಅನ್ನ ತಗೊಂಡಿದ್ರು ಕೂಡ ಇಲ್ಲಿ ಬುಕ್ ಮಾಡಬಹುದು. ಸೊ 10,400 ನಮ್ಗೆ ಇಲ್ಲಿ ಪ್ರಾಫಿಟ್ ತೋರಿಸ್ತಾ ಇದೆ ಇವಾಗ ಸದ್ಯಕ್ಕೆ. ನೋಡೋಣ, ನಿಮ್ಗೆ ಯಾವ್ದಾದ್ರು ಏನಾದ್ರು ಡೌಟ್ಸ್ ಇದ್ರು ಕೂಡ ನನ್ಗೆ ಕೇಳ್ಬೋದು. ಯಾವ ರೀತಿ ಟ್ರೇಡ್ ಅನ್ನ ಪ್ಲಾನ್ ಮಾಡಬೇಕು, ಎಷ್ಟು ಎಜುಕೇಶನ್ ಪರ್ಪಸ್ ಗಾಗಿ. ಓಕೆ, ಟ್ರೇಡ್ ಮಾಡಕ್ಕಲ್ಲ, ಆಗೇನಾದ್ರು ಟ್ರೇಡ್ ಬಂತು ಅಂತಂದ್ರೆ ನಾನು ನಿಮ್ಗೆ ಹೇಳ್ತೀನಿ. ಓಕೆ, ಈ ರೀತಿ ಪಾಸಿಬಲ್ ಇರುತ್ತೆ ಅಂತ, ಈ ರೀತಿ ಮಾರ್ಕೆಟ್ ಅಲ್ಲಿ ಮೂವ್ಮೆಂಟ್ ಆಗ್ಬೋದು ಅಂತ. ಇಲ್ಲಿ ನೋಡ್ಬೋದು ನೀವು ನಂದು ಸ್ಟಾಪ್ ಲಾಸ್ ಎಷ್ಟು ಕಡಿಮೆ ಇದೆ. ಇವಾಗ ನಾನು ಮೊದಲನೇದಾಗಿ ಇಲ್ಲಿ ಈ ಲೆವೆಲ್ ಹತ್ರ ಸ್ಟಾಪ್ ಲಾಸ್ ಅನ್ನ ಇಟ್ಟಿದ್ದೆ. 1:3 ನಂದು ಅಟ್ಲೀಸ್ಟ್ ಟಾರ್ಗೆಟ್ ಇತ್ತು. ಓಕೆ, 1:3 ಇಲ್ಲಿ ಆಲ್ಮೋಸ್ಟ್ ಇದು ಕೊಟ್ಟಿದೆ. ಓಕೆ, ಸೊ ಇವಾಗ ನಾನು ಯಾವ ರೀತಿ ಪ್ಲಾನ್ ಮಾಡಿದ್ದೀನಿ ನೋಡಿ. ಅಟ್ಲೀಸ್ಟ್ ನಂದು ಟಾರ್ಗೆಟ್ ದೊಡ್ಡದಾಗಿದೆ. ಕೆಲವೊಬ್ರದ್ದು ಏನಿರುತ್ತೆ ಅಂತಂದ್ರೆ ಟಾರ್ಗೆಟ್ ದೊಡ್ಡದಾಗಿರಲ್ಲ. ಓಕೆ, ಇಷ್ಟೇ, ಒಂದ್ ಸ್ವಲ್ಪ ಮಾರ್ಕೆಟ್ ಮೂವ್ಮೆಂಟಮ್ ಆದ್ರೂ ಕೂಡ ಅವ್ರು ಹೋಲ್ಡ್ ಮಾಡಲ್ಲ. ಡೈರೆಕ್ಟ್ ಆಗಿ SL ಗಳನ್ನ SL ಹಿಟ್ ಆಗತ್ತೆ ಅಥವಾ ಈ ಬಂದಿರೋ ಪ್ರಾಫಿಟ್ ಕೂಡ ಹೋಗುತ್ತೆ ಅನ್ನೋ ಇದರ ಥಾಟ್ ಅಲ್ಲಿ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ 1:1 ಕೂಡ ತಗೋಲ್ಲ, 1:2 ಕೂಡ ತಗೊಳಲ್ಲ. ಅಟ್ಲೀಸ್ಟ್ 1:3 ಇಲ್ಲಿ ಮಾರ್ಕೆಟ್ ಅಲ್ಲಿ ಏನಾದ್ರು ನೀವು ಟ್ರೇಡ್ ಅನ್ನ ತಗೊಂಡ್ರೆ ಅದು ಸಕ್ಸಸ್ ಆದ್ರೆ ಒಂದು ಮೂವ್ಮೆಂಟಮ್ ಆಗೋ ಚಾನ್ಸಸ್, ನಿಮ್ಮ ಅಕೌಂಟ್ ಏನಿದೆಯೋ ಆ ಅಕೌಂಟ್ ಗ್ರೋ ಆಗೋ ಚಾನ್ಸಸ್ ಇಲ್ಲಿ ಇರುತ್ತೆ. ಸುಮ್ನೆ 1:1 ಕೂಡ ತಗೊಳ್ಳದೆ ಹಾಗೆ ಟ್ರೇಡ್ ಇಂದ ಎಕ್ಸಿಟ್ ಮಾಡೋದ್ರಲ್ಲಿ ಯಾವುದೇ ರೀತಿ ಅರ್ಥ ಇಲ್ಲ. ಇಷ್ಟು ವರ್ಷ ನೀವು ಏನ್ ಮಾಡಿದ್ರು ಅದನ್ನೇ ಕಂಟಿನ್ಯೂಸ್ ಆಗಿ ಸಾಯೋ ತನಕನೂ ಅದನ್ನೇ ಮಾಡ್ತಾ ಹೋಗ್ಬೇಕಾಗತ್ತೆ. ಸೊ ಅದಕ್ಕೆ ಸ್ವಲ್ಪ ಚೇಂಜಸ್ ಗಳನ್ನ ಮಾಡ್ಕೊಳ್ಳಿ. ನಾನು ಏನು ಫ್ರೀ ಆಗಿ ಕ್ಲಾಸಸ್ ಗಳನ್ನ ಹೇಳ್ಬೇಕು ಅಂತ ಪ್ಲಾನ್ ಮಾಡಿದ್ದೀನೋ, ಈ ನಂದು ಇನ್ನೊಂದು ಏನ್ ಚಾನೆಲ್ ಇದೆಯೋ ಆ ಚಾನೆಲ್ ಅಲ್ಲಿ ನಾನು ಫ್ರೀ ಆಫ್ ಕಾಸ್ಟ್ ಪ್ರೈಸ್ ಆಕ್ಷನ್ ಆಗಿರಿ ಅಥವಾ ಆರ್ಡರ್ ಫ್ಲೋ ಆಗಿರಿ, ಆರ್ಡರ್ ಫ್ಲೋ ಕೂಡ ಸದ್ಯದಲ್ಲಿ ಹೇಳ್ತೀನಿ ನಾನು. ಆರ್ಡರ್ ಫ್ಲೋ ಯಾವ ರೀತಿ ವರ್ಕ್ ಆಗುತ್ತೆ, ಯಾವ ರೀತಿ ಇಲ್ಲ ಅಂತ ಎಲ್ಲಾ ಚಾನೆಲ್ ಅಲ್ಲೇ ಫ್ರೀ ಆಫ್ ಕಾಸ್ಟ್ ನಾನು ಟ್ರೇಡ್ ಮಾಡಿ ಕೂಡ ನಿಮ್ಗೆ ನಾನು ತೋರಿಸ್ತೀನಿ. ಆರ್ಡರ್ ಫ್ಲೋ ಅಂತಂದ್ರೆ ಏನು, ಈ ರೀತಿ ಆರ್ಡರ್ ಫ್ಲೋ ನಮಗೆ ಕಾಣಿಸ್ತಾ ಇರುತ್ತೆ. ಓಕೆ, ಡೆಲ್ಟಾ, ಆಮೇಲೆ ಇದರಲ್ಲಿ ಎಷ್ಟು ಬಯರ್ಸ್ ಗಳಿದ್ದಾರೆ ಅಥವಾ ಎಷ್ಟು ಸೆಲ್ಲರ್ಸ್ ಗಳಿದ್ದಾರೆ ನಮ್ಗೆ ಒಂದು ಕ್ಲಿಯರ್ ಆಗಿ ಇಲ್ಲಿ ಅರ್ಥ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. 1 ಮಿನಿಟ್ ಅಲ್ಲಿ ತುಂಬಾ ಕನ್ಫ್ಯೂಷನ್ ಆಗುತ್ತೆ ಡೆಲ್ಟಾ ಇದರಲ್ಲಿ. ಆರ್ಡರ್ ಫ್ಲೋ ನಲ್ಲಿ, ಆರ್ಡರ್ ಫ್ಲೋ ನಲ್ಲಿ ನೀವು ನೋಡ್ಬೋದು ವಿವ್ಯಾಪ್ ಕೂಡ ಇರುತ್ತೆ ಅಥವಾ ಡೆಲ್ಟಾ ಎಷ್ಟಿದೆ ನಮ್ಗೆ, ಅಥವಾ ಬೈಯರ್ಸ್ ಗಳು ಎಷ್ಟಿದ್ದಾರೆ, ಬೈಯರ್ಸ್ ಗಳು ಎಷ್ಟು ಲಾಟ್, ಎಷ್ಟು ಬೈಯರ್ಸ್ ಗಳಿದ್ದಾರೆ ಅಥವಾ ಡೆಲ್ಟಾ ಎಷ್ಟಿದೆ, ಈ ಕ್ಯಾಂಡಲ್ದು ಡೆಲ್ಟಾ ಎಷ್ಟಿದೆ, ಇದನ್ನೆಲ್ಲ ಕೂಡ ಇಲ್ಲಿ ನಮ್ಗೆ ಕ್ಲಿಯರ್ ಆಗಿ ತೋರಿಸುತ್ತೆ. ಸೊ ಇದನ್ನ ಕೂಡ ನಾನು ನಿಮ್ಗೆ ಫ್ರೀ ಆಫ್ ಕಾಸ್ಟ್ ಹೇಳ್ತೀನಿ. ಬಟ್ ಪ್ರೈಸ್ ಆಕ್ಷನ್ ಸೀರೀಸ್ ಕಂಪ್ಲೀಟ್ ಆದ್ಮೇಲೆ ಮಾತ್ರ, ನೀವೇನಾದ್ರೂ ಸಪೋರ್ಟ್ ಮಾಡಿದ್ರೆ ಮಾತ್ರ ನಾನು ಇಲ್ಲಿ
ಪ್ರೈಸ್ ಆಕ್ಷನ್ ಸೀರೀಸು ಅಥವಾ ಈ ಆರ್ಡರ್ ಫ್ಲೋ ಸೀರೀಸು ನಾನು ನಿಮಗೆ ಹೇಳಕ್ಕೆ ಪ್ಲಾನ್ ಮಾಡ್ತೀನಿ. ಓಕೆ, ಇದು ನೋಡ್ಬೋದು ನಮಗೆ ಪ್ರೀಮಿಯಂ ಅಲ್ಲಿ ಆಲ್ಮೋಸ್ಟ್ ಟಾರ್ಗೆಟ್ ಡನ್ ಆಗಿದೆ. ಓಕೆ, ಆಲ್ಮೋಸ್ಟ್ ಇಲ್ಲಿ ಪ್ರೀಮಿಯಂ ಡನ್ ಆಗಿದೆ. ಇವಾಗ ನನ್ಗೆ ಪ್ಲಾನ್ ಇರೋದೇನಪ್ಪಾ ಅಂತಂದ್ರೆ, ಮೊದಲು ಒಂದು ಪುಲ್ ಬ್ಯಾಕ್ ಬರಬೇಕು. ಓಕೆ, ಈ ಲೆವೆಲ್ ಹತ್ರ ಒಂದು ಪುಲ್ ಬ್ಯಾಕ್ ಬರಬೇಕು. ಇಲ್ಲಿಂದ ಒಂದು ಎಂ ಪ್ಯಾಟರ್ನ್ ಬರಬೇಕು. ಅವಾಗ ಮಾತ್ರ ನಾವು ಇಲ್ಲಿ ಟ್ರೇಡ್ ಅನ್ನ ಎಕ್ಸಿಕ್ಯೂಟ್ ಮಾಡಬೇಕು. ಇನ್ನೂ ಒಂದು ಏನಪ್ಪಾ ಅಂತಂದ್ರೆ, ನಾನು ನಿನ್ನೆ ಕೂಡ ಬಿಟ್ ಕಾಯಿನ್ ಅಲ್ಲಿ ಕ್ಲಿಯರ್ ಆಗಿ ಲೈವ್ ಬಂದಾಗ ಕ್ಲಿಯರ್ ಆಗಿ ಹೇಳಿದ್ದೆ. ಏನಪ್ಪಾ ಅಂತಂದ್ರೆ, ಈ ಲೆವೆಲ್ ಇಂದ ಇವಾಗ ಏನ್ ನಮ್ಗೆ ಝೋನ್ ಬರ್ತಾ ಇದೆಯೋ, ಈ ಝೋನ್ ಅಂದ್ರ ಈ ಲೆವೆಲ್ ಅಲ್ಲಿ ಬಂದಾಗ ನಾನು ನಿಮ್ಗೆ ಕ್ಲಿಯರ್ ಆಗಿ ಹೇಳಿದ್ದೆ, ಈ ಝೋನ್ ಇಂದ ಕೆಳಗಡೆ ಬರೋ ಚಾನ್ಸಸ್ ಇದೆ. ನಾನು ಮಾರ್ಕಿಂಗ್ ಕೂಡ ಮಾಡಿದ್ದೆ ನಿನ್ನೆ ಲೈವ್ ಸ್ಟ್ರೀಮ್ ಅಲ್ಲಿ. ಯಾರ್ಯಾರು ಜಾಯ್ನ್ ಆಗಿದ್ರು ಅವ್ರು ಕೂಡ ನೋಡ್ಬೋದು. ಇಲ್ಲಿ ಕ್ಲಿಯರ್ ಆಗಿ ಏನಾಗಿದೆ ಅಂತಂದ್ರೆ, ನಾನು ನಿಮ್ಗೆ ಕ್ಲಿಯರ್ ಆಗಿ ಡ್ರಾ ಕೂಡ ಮಾಡಿದ್ದೆ. ಈ ಝೋನ್ ಇಂದ ಮಾರ್ಕೆಟ್ ಮೂಮೆಂಟಮ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಕಾಣಿಸ್ತಾ ಇದೆ ಅಂತ ಹೇಳಿದೆ. ಅಂಡ್ ಟಾರ್ಗೆಟ್ ಅಂಡ್ ಲಿಮಿಟ್ ಆರ್ಡರ್ ಕೂಡ ನಾನು ಕೂಡ ಸೆಟ್ ಮಾಡಿಟ್ಟಿದ್ದೆ. ಅದೇ ಟ್ರೇಡ್ ಅನ್ನ ಕೂಡ ನಾನು ಇಲ್ಲಿ ತಗೊಂಡಿರೋದು. ಕಂಟಿನ್ಯೂಸ್ ಆಗಿ ಮೂಮೆಂಟಮ್ ಆಯ್ತು. ಒಂದು ಒಳ್ಳೆ ಪ್ರಾಫಿಟ್ ಕೂಡ ಇಲ್ಲಿ ನಮ್ಗೆ ನೋಡಕ್ಕೆ ಸಿಕ್ಕಿದೆ. ಸೊ ಹಾಗೆ ಇದು ಕೂಡ ಯಾವುದೇ ಕಾರಣಕ್ಕೂ ಎಮೋಷನ್ ಒಂದು ಎಲ್ ಹಿಟ್ ಆಯ್ತು ಅಂತಂದ್ರೆ ಎಮೋಷನ್ ಆಗಿ ಟ್ರಿಗರ್ ಆಗೋದು, ಅದು ಈ ರೀತಿ ಮಾಡಕ್ ಹೋಗ್ಬೇಡಿ. ಇವಾಗ ನೋಡಿ ನಮ್ಗೆ ಎಷ್ಟು ಪ್ರಾಫಿಟ್ ತೋರಿಸ್ತದೆ ಇಲ್ಲಿ. 11,000 ಅಂದ್ರೆ 11,000 ನಮ್ಗೆ ಇಲ್ಲಿ ಪ್ರಾಫಿಟ್ ತೋರಿಸ್ತಾ ಇದೆ. ಇವಾಗ ಏನ್ ನಾವು ಲೈವ್ ಅಲ್ಲೇ ಟ್ರೇಡ್ ಮಾಡಿದೀವೋ ಅದು 11,000 ರೂಪಾಯಿ ತನಕ ಇಲ್ಲಿ ಪ್ರಾಫಿಟ್ ತೋರಿಸ್ತಾ ಇದೆ. ಸೊ ನೋಡ್ಬೋದು. ಓಕೆ, ಈ ರೀತಿ ಮೂವ್ಮೆಂಟ್ ಆಗ್ತಾ ಇದೆ. ಇವಾಗ ನಾನು ಎಲ್ಲಿ ಎಕ್ಸಿಟ್ ಮಾಡ್ಬೇಕು ಅಂತ ಪ್ಲಾನ್ ಯಾವ್ದು ಇಲ್ಲ, ಎಕ್ಸಿಟ್ ಪ್ಲಾನ್ ಯಾವ್ದು ಇಲ್ಲ. ಓಕೆ, ಎಕ್ಸಿಟ್ ಮಾಡ್ಬೇಕು ಅಂತಂದ್ರು ಕೂಡ ನಾನು ಕಾಸ್ಟ್ ಟು ಕಾಸ್ಟೇ ಮಾಡಕ್ಕೆ ಇಲ್ಲಿ ಪ್ಲಾನ್ ಮಾಡ್ತೀನಿ. ಇಲ್ಲಿಂದ ನನಗೆ ಜಾಸ್ತಿ ಏನು ಬೇಡ, ಒಂದು 5,000 6,000 ಬಂದ್ರು ಸಾಕು. ಈ 11,000ದಲ್ಲಿ ಒಂದು 6,000 ಹೋದ್ರು ಮೈನಸ್ ಆದ್ರೂ ನನಗೆ ಏನು ತೊಂದರೆ ಇಲ್ಲ. ಬಟ್ ಅಟ್ಲೀಸ್ಟ್ ಒಂದು 5,000ನಾದ್ರೂ ನಾನು ಇಲ್ಲಿ ಈ ಲೆವೆಲ್ ಹತ್ರ ಒಂದು ಬುಕ್ ಮಾಡಕ್ಕೆ ಪ್ಲಾನ್ ಅನ್ನ ಮಾಡ್ತೀನಿ. ಸೊ ನೋಡುವ, ಆ ರೀತಿ ಆದಾಗ ನಾನು ನಿಮ್ಗೆ ಹೇಳ್ತೀನಿ ಏನು ಅನ್ನೋದು. ಇಲ್ಲ ಅಂತಂದ್ರೆ ಪ್ರಾಫಿಟ್ ಎಷ್ಟು ಬರುತ್ತೋ ಅದು ಗೊತ್ತಿಲ್ಲ. ಅದೆಷ್ಟು ಪ್ರಾಫಿಟ್ ಬರುತ್ತೋ ಗೊತ್ತಿಲ್ಲ. ಎಷ್ಟು ಪ್ರಾಫಿಟ್ ಬರುತ್ತೋ ಅಷ್ಟು ತಗೊಳ್ಳೋಣ. ಇಲ್ಲ ಲಾಸಸ್ ಆಗ್ತಾ ಇದೆ ಅಂತಂದ್ರೆ ಅಟ್ಲೀಸ್ಟ್ ಒಂದು 5,000, ಅಟ್ಲೀಸ್ಟ್ ಒಂದು 5,000ರಿಂದ 6,000 ನಾವಿಲ್ಲಿ ಬುಕ್ ಮಾಡಕ್ಕೆ ಪ್ಲಾನ್ ಮಾಡೋಣ. ಅಷ್ಟು ಬಂದು ಮೈನಸ್ ಏನಾದ್ರು ಬಂತು ಅಂತಂದ್ರೆ ನಾನು ಇಲ್ಲಿ ಬುಕ್ ಮಾಡಕ್ಕೆ ಪ್ಲಾನ್ ಮಾಡ್ತೀನಿ. ಓಕೆ, ನೋಡುವ ಯಾವ ರೀತಿ ಮಾರ್ಕೆಟ್ ಮೂವ್ಮೆಂಟ್ ಆಗುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇದು. ಸರಿ, ನಾನು ಇಲ್ಲಿ ಕಮೆಂಟ್ಸ್ ಯಾರ್ದು ಬಂದಿದೆ ನೋಡಿಲ್ಲ ನಾನು. ಒಂದು ನಿಮಿಷ ಇರಿ. ನನ್ನ ಟ್ರೇಡಿಂಗ್ ಜರ್ನಿ ಬಗ್ಗೆ ಏನು ಇಲ್ಲ ಸರ್, ಹಂಗೆ ಹೇಳಕ್ಕೇನಿಲ್ಲ. ಬಟ್ ಅದ್ರ ತುಂಬಾನೇ ಇದೆ. ನಾನು ಹೇಳ್ತೀನಿ, ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಒಂದು ಪೋಡ್ಕಾಸ್ಟ್ ಪ್ಲಾನಿಂಗ್ ಇದೆ. ಶಾರ್ಕ್ ಎಕ್ಸ್ಚೇಂಜ್ ಏನಿದೆಯೋ, ಆ ಇದೇನ್ ಶಾರ್ಕ್ ಎಕ್ಸ್ಚೇಂಜ್ ಅಂತ ಒಂದು ಬ್ರೋಕರ್ ಇದಾರೋ, ಇವ್ರ ಹತ್ರ ಒಂದು ಪೋಡ್ಕಾಸ್ಟ್ ಪ್ಲಾನಿಂಗ್ ಇದೆ ನಮ್ದು. ಆಲ್ಮೋಸ್ಟ್ ಇಲ್ಲಿ ನಾವು ಒಂದು ಸ್ವಲ್ಪ ಯಾರ್ಯಾರು ಪ್ರಾಫಿಟೇಬಲ್ ಇದಾರೋ ಅವ್ರಿಗೆ ಒಂದು ಪೋಡ್ಕಾಸ್ಟ್ ಮಾಡಕ್ಕೆ ಆಪರ್ಚುನಿಟಿ ಕೊಡ್ತಾ ಇದ್ದಾರೆ ಅವರು. ಆವಾಗ ನಾನು ಕಂಪ್ಲೀಟ್ಲಿ ಡೀಟೇಲ್ಡ್ ಆಗಿ ಹೇಳ್ತೀನಿ ಯಾವ ರೀತಿ ನನ್ನ ಟ್ರೇಡಿಂಗ್ ಜರ್ನಿ ಇತ್ತು, ಏನು ಎಲ್ಲಾನು ಕಂಪ್ಲೀಟ್ ಆಗಿ ನಾನು ನಿಮ್ಗೆ ಅಲ್ಲಿ ಹೇಳ್ತೀನಿ. ಓಕೆ, ಸೊ ಇವಾಗ ETH ನಲ್ಲೂ ಕೂಡ ನಾವು ಒಂದು ಪ್ಲಾನ್ ಅನ್ನ ಮಾಡಿದ್ವಿ. ಇಲ್ಲಿ 1,000 ರುಪೀಸ್ದು ಮೈನಸ್ ತೋರಿಸ್ತದೆ, ನೋಡ್ಬೋದು. ಸೊ ನೋಡೋಣ ಅದು ಯಾವ ರೀತಿ ಆಗುತ್ತೆ ಅಂತ. ಆಲ್ಮೋಸ್ಟ್ 11,000 ಇಲ್ಲಿ ನಮಗೆ ಪ್ರಾಫಿಟ್ ತೋರಿಸ್ತದೆ. ಸೊ ಇಲ್ಲಿ ಮಾರ್ಕೆಟ್ ಏನಾದ್ರು ಸ್ಲೋ ಮೂವ್ಮೆಂಟಮ್ ಆಗಕ್ ಸ್ಟಾರ್ಟ್ ಆಯ್ತು ಅಂತಂದ್ರೆ, ಇವಾಗ ನೋಡಿ, ಇವಾಗ ಏನಿದು ನಮ್ಗೆ ಟ್ರೆಂಡ್ ಲೈನ್ ಬರ್ತಾ ಇದೆಯಲ್ಲ, ಈ ಟ್ರೆಂಡ್ ಲೈನ್ ಹತ್ರ ಮಾರ್ಕೆಟ್ ಏನಾದ್ರು ಸ್ಲೋ ಆಗಿ ಏನಾದ್ರು ಮೂವ್ಮೆಂಟಮ್ ಆಗಕ್ ಸ್ಟಾರ್ಟ್ ಆಯ್ತು ಅಂತಂದ್ರೆ ನಾವಿಲ್ಲಿ ಯಾವುದೇ ಕಾರಣಕ್ಕೂ ಹೋಲ್ಡ್ ಮಾಡೋ ಅವಶ್ಯಕತೆ ಇಲ್ಲ. ಯಾಕೆ ಅಂತಂದ್ರೆ ಇದು ಕಂಟಿನ್ಯೂಸ್ ಆಗಿ ಒಂದು ರಿವರ್ಸಲ್ ಆಗ್ಬಿಟ್ಟು ನಮ್ಮ SL ಅನ್ನ ಹಿಟ್ ಮಾಡಿ ಕೆಳಗಡೆ ಬಿಡೋ ಚಾನ್ಸಸ್ ತುಂಬಾ ಜಾಸ್ತಿ ಕಾಣಿಸುತ್ತೆ. ಯಾಕೆ ಅಂತಂದ್ರೆ ಮಾರ್ಕೆಟ್ ಇವತ್ತು ಆಲ್ಮೋಸ್ಟ್ ಸೈಡ್ ವೇಸ್ ಇರೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇದೆ. ಇವತ್ತು ಫ್ರೈಡೇ ಆಗಿರೋದ್ರಿಂದ ಕೂಡ ಒಂದು ಸೈಡ್ ವೇಸ್ ಝೋನ್ ಆಗಿ ಇರೋ ಚಾನ್ಸಸ್ ಗಳಲ್ಲಿ ತುಂಬಾ ಜಾಸ್ತಿ ಕಾಣಿಸ್ತಿದೆ. ಸೊ ನೋಡುವ. ಸೈಡ್ ವೇಸ್ ಏನಾದ್ರು ಮಾರ್ಕೆಟ್ ಏನಾದ್ರು ಇಲ್ಲಿ ಸೈಡ್ ವೇಸ್ ಆಯ್ತು ಅಂತಂದ್ರೆ ನಾನು ಎಕ್ಸಿಟ್ ಮಾಡಕ್ಕೆ ಪ್ಲಾನ್ ಮಾಡ್ತೀನಿ. ಓಕೆ, ಯಾರಿಗೆ ಏನೇ ಡೌಟ್ಸ್ ಇದ್ರು ಕೂಡ ನನಗೆ ಕೇಳ್ಬೋದು. ನೀವು ಲೈವ್ ಅಲ್ಲೇ ಇದ್ದೀನಿ, ಸೊ ಕೇಳ್ಬೋದು. ಕ್ಲಾಸಸ್ ಏನಾದ್ರು ನೀವು ನೋಡಿದ್ರೆ ನಿಮ್ ಕನ್ಫ್ಯೂಷನ್ಗಳು ತುಂಬಾನೇ ಜಾಸ್ತಿ ಇರುತ್ತೆ. ಸೊ ಅದನ್ನ ಕೂಡ ನನಗೆ ಅಲ್ಲಿ ನೀವು
ಕೇಳ್ಬೋದು. ಓಕೆ. ನಾನು ಒಂದ್ ನಿಮಿಷ ಇರಿ. ನಾನು ಈ ಲೈವ್ ಸ್ಟ್ರೀಮ್ ಅನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಶೇರ್ ಮಾಡ್ಕೊತೀನಿ. ಸಾರಿ, ಯೂಟ್ಯೂಬ್ ಅಲ್ಲಿ, ಟೆಲಿಗ್ರಾಮ್ ಅಲ್ಲಿ. ನೋಡ್ಬೋದು. ಇನ್ನೂ ಕೂಡ ನಾನು ಹೋಲ್ಡ್ ಮಾಡಿದ್ದೀನಿ. ಓಕೆ. ನನ್ ಟಾರ್ಗೆಟ್ ಬಂದಿದೆ, ಬಟ್ ನಾನು ಅಟ್ಲೀಸ್ಟ್ ಇನ್ನೂ ಕೂಡ ಹೋಲ್ಡ್ ಮಾಡ್ತಾ ಇದ್ದೀನಿ. ಸೊ ನೋಡೋಣ. ಇದೇನಾದ್ರೂ ಫಾಲ್ ಆಗಕ್ ಸ್ಟಾರ್ಟ್ ಆಯ್ತು ಅಂತಂದ್ರೆ ಇನ್ನೂ ದೊಡ್ಡ ಫಾಲ್ ಆಗೋ ಚಾನ್ಸಸ್ಗಳು ಇಲ್ಲಿ ಕಾಣಿಸ್ತಾ ಇದೆ. ಬಟ್ ಏನು, ಸೈಡ್ ವೇಸ್ ಹೋಗ್ತಾ ಹೋಗ್ತಾ ಫಾಲ್ ಆಗ್ಬೋದು. ಕಂಟಿನ್ಯೂಸ್ ಆಗಿ ಶಾರ್ಪ್ ಆಗಿ ಮೂವ್ಮೆಂಟಮ್ ಆಗೋ ಚಾನ್ಸಸ್ ಇಲ್ಲಿ ನನಗೆ ಜಾಸ್ತಿ ಕಾಣಿಸ್ತಾ ಇಲ್ಲ. ಓಕೆ. ಸೊ ನೋಡೋಣ. ಇಲ್ಲೂ ಕೂಡ ಒಂದು ಟ್ರೆಂಡ್ ಲೈನ್ ಬರ್ತಾ ಇದೆ. ಅದನ್ನ ಕೂಡ ಅಬ್ಸರ್ವ್ ಮಾಡ್ತಾ ಇದೀವಿ. ಅದೇನಾದ್ರೂ ಬ್ರೇಕ್ ಆಯ್ತು ಅಂತಂದ್ರೆ ಪ್ಲಾನ್ ಮಾಡೋಣ ಎಕ್ಸಿಟ್ ಮಾಡಕ್ಕೆ. ಅದರ್ವೈಸ್ ಇಲ್ಲಿ ಕಂಟಿನ್ಯೂಸ್ ಆಗಿ ಹೋಲ್ಡ್ ಮಾಡೋದೇ ಪ್ಲಾನ್ ಇರೋದು. ಯಾಕೆ ಅಂತಂದ್ರೆ ಇವಾಗ ನೋಡಿ, ಕಾಲ್ ಸೈಡ್ ಅಲ್ಲಿ ಏನಾಗಿದೆ, 5 ಮಿನಿಟ್ಸ್ ಕ್ಯಾಂಡಲ್ ಸ್ಟಿಕ್ ಚಾರ್ಟ್ ಅಲ್ಲಿ ನಾನು ನಿಮ್ಗೆ ಇಲ್ಲಿ ಒಂದು ಇಂಪಾರ್ಟೆಂಟ್ ಹೇಳ್ತಾ ಇದ್ದೀನಿ. 5 ಮಿನಿಟ್ಸ್ ಕ್ಯಾಂಡಲ್ ಸ್ಟಿಕ್ ಚಾರ್ಟ್ ಅಲ್ಲಿ ಏನಾಗಿದೆ ಅಂತಂದ್ರೆ, ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಮೂವ್ಮೆಂಟಮ್ ಆಯ್ತು. ಫಸ್ಟ್ 5 ಮಿನಿಟ್ಸ್ ಕ್ಯಾಂಡಲ್. ಓಕೆ. ಕಂಟಿನ್ಯೂಸ್ ಆಗಿ ಮೂವ್ಮೆಂಟಮ್ ಆದಾಗ ಇಲ್ಲಿ ಏನಾಗುತ್ತೆ ಅಂತಂದ್ರೆ, ತುಂಬಾ ಜನ ಬೈ ಮಾಡಕ್ಕೆ ಪ್ಲಾನ್ ಮಾಡ್ತಾ ಇರ್ತಾರೆ. ಅದ್ರಲ್ಲಿ ಬೇರೆ ಗ್ಯಾಪ್ ಅಪ್ ಓಪನ್ ಆಯ್ತದೆ. ಗ್ಯಾಪ್ ಅಪ್ ಓಪನ್ ಆದಾಗ ಬೈ ಮಾಡಕ್ಕೆ ಪ್ಲಾನ್ ಮಾಡಿರ್ತಾರೆ. ಸೊ ಹಾಗಾಗಿ ಒಂದ್ ನಿಮಿಷ ಇರಿ. ನಾನು ಒಂದು ಆರ್ಡರ್ ಕ್ಯಾನ್ಸಲ್ ಮಾಡಿದ್ದೀನಿ ಅಲ್ಲಿ. ಓಕೆ. ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಕಂಟಿನ್ಯೂಸ್ ಆಗಿ ಏನ್ ಗ್ಯಾಪ್ ಅಪ್ ಏನು ಓಪನ್ ಆಯ್ತು, ಇದು ಗ್ಯಾಪ್ ಅಪ್ ಓಪನ್ ಆದ ತಕ್ಷಣ ತುಂಬಾ ಜನದ ಮೈಂಡ್ ಸೆಟ್ ಏನಿರುತ್ತೆ, ಇನ್ನೂ ಕೂಡ ಮಾರ್ಕೆಟ್ ಮೂವ್ಮೆಂಟಮ್ ಆಗ್ಬೋದು, ಮೇಲ್ಗಡೆ ಮೂವ್ಮೆಂಟಮ್ ಆಗ್ಬೋದು, ಈ ರೀತಿ ಇರುತ್ತೆ. ಆ ರೀತಿ ಇದ್ದಾಗ ಅಲ್ಲಿಂದ ಮಾರ್ಕೆಟ್ ರಿವರ್ಸ್ ಆಗೋ ಚಾನ್ಸಸ್ ನನಗೆ ಇಲ್ಲಿ ತುಂಬಾ ಜಾಸ್ತಿ ಕಾಣಿಸ್ತಾ ಇತ್ತು. ಹಾಗಾಗಿ ನಾನು ಈ ಝೋನ್ ಅಲ್ಲಿ ಟ್ರೇಡ್ ಅನ್ನ ತಗೊಂಡಿದ್ದೆ. ಇವಾಗ ನೋಡ್ಬೋದು, ನನಗೆ 11,500 600 ಪ್ರಾಫಿಟ್ ಕೂಡ ಇಲ್ಲಿ ನಮಗೆ ತೋರಿಸ್ತಾ ಇದೆ. ಓಕೆ. ಈ ರೀತಿ ಪ್ಲಾನ್ ಮಾಡಿದಾಗ ಮಾತ್ರ ನಾವು ಒಂದು ಮಾರ್ಕೆಟ್ ಅಲ್ಲಿ ಈ ರೀತಿ ಒಂದು 11,000, ಒಂದು ಅಟ್ಲೀಸ್ಟ್ ಒಂದು 5,000 ರಿಂದ 6,000, ಇವಾಗ ಒಂದು ಕಡಿಮೆ ಕ್ಯಾಪಿಟಲ್ ಇಂದ ಟ್ರೇಡ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಒಂದು 500,000 ಇಷ್ಟೇ ಇದೆ ಟಾರ್ಗೆಟ್. ಇಷ್ಟು ದೊಡ್ಡ ಟಾರ್ಗೆಟ್ ಇಡೋ ನೆಸೆಸಿಟಿನೇ ಇಲ್ಲ. ಯಾಕೆ ಅಂತಂದ್ರೆ ಇದು ಒಂದು ಎಕ್ಸ್ಪೀರಿಯನ್ಸ್ ಆದ್ಮೇಲೆ ನಿಮ್ಗೆ ಆರಾಮಾಗಿ ದುಡಿಬಹುದು. ಬಟ್ ಅಟ್ಲೀಸ್ಟ್ ಒಂದು 250 ರುಪೀಸ್, ನಾನ್ ನಿಮ್ಗೆ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ. ನಾನ್ ಸ್ಟಾರ್ಟ್ ಮಾಡಿರೋದು ನನ್ನ ಟಾರ್ಗೆಟ್ ಎಷ್ಟಿರ್ತಾ ಇತ್ತು ಅಂತಂದ್ರೆ 250 ರುಪೀಸ್ ಮಾತ್ರ. ಫಸ್ಟ್ ಸ್ಟಾರ್ಟಿಂಗ್ 2018 ನಲ್ಲಿ, ಸಾರಿ 19 ನಲ್ಲಿ ಅಷ್ಟೇ ನಂದು ಪ್ರಾಫಿಟ್ ಇರ್ತಾ ಇತ್ತು. ಅಷ್ಟೇ ನಂದು ಟಾರ್ಗೆಟ್ ಕೂಡ ಇರ್ತಾ ಇತ್ತು. 1:1 ನನ್ನ ಟಾರ್ಗೆಟ್ ಇರ್ತಾ ಇತ್ತು. ಮೊದಲು 1:1 ಟಾರ್ಗೆಟ್ ಅನ್ನ ತಗೊಳಕ್ ಸ್ಟಾರ್ಟ್ ಮಾಡಿ. ಅದಾದ್ಮೇಲೆ 1:2 ತಗೊಳಕ್ ಸ್ಟಾರ್ಟ್ ಮಾಡಿ. ಅದಾದ್ಮೇಲೆ 1:4 ತಗೊಳಕ್ ಸ್ಟಾರ್ಟ್ ಮಾಡಿ. ಆಮೇಲೆ ನೀವು ಆರಾಮಾಗಿ ಎಷ್ಟು ಬೇಕಾದ್ರೂ ಹೋಲ್ಡ್ ಮಾಡ್ಬೋದು. ಅಂಡ್ ನಿಮ್ಮ ಏನ್ ಟ್ರೈಲಿಂಗ್ ಹೆಸರುಗಳು ಏನಿರ್ತಾವೋ ಅದನ್ನ ಟ್ರಯಲ್ ಮಾಡ್ತಾ ನೀವು ಹೋಗ್ಬೋದು. ಟ್ರಯಲ್ ಮಾಡ್ತಾ ಹೋದಾಗ ಮಾತ್ರ ಒಂದು ಮಾರ್ಕೆಟ್ ಅಲ್ಲಿ ಪ್ರಾಫಿಟ್ ಅನ್ನೋದು ನೋಡ್ತೀರಾ. ಇಲ್ಲ 1:1ಗೆ ಅಥವಾ 1:2ಗೆ ನೀವು ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ರೆ ಯಾವುದೇ ರೀತಿ ಏನು ಯೂಸ್ ಇಲ್ಲ ಅಲ್ಲಿ. ಸೊ ಅದಕ್ಕೋಸ್ಕರ ಆ ರೀತಿ ಟ್ರೇಡ್ ಅನ್ನ ಪ್ಲಾನ್ ಮಾಡಿ. ಇಲ್ಲಿ ನಾನು ಲೈವ್ ಬಂದು ನಿಮ್ಗೆ ಟ್ರೇಡ್ ಅನ್ನ ಮಾಡಿ ತೋರಿಸ್ತಾ ಇದ್ದೀನಿ. ಅದಕ್ಕೆ ಒಂದು ನೀವು ಸಪೋರ್ಟ್ ಕೂಡ ಮಾಡ್ಬೇಕು. ಅಂಡ್ ಡೈಲಿ ನಾನು ಬರ್ಬೇಕು ಅಂತಂದ್ರೆ ಕಮೆಂಟ್ ಕೂಡ ಮಾಡಿ ನನಗೆ. ಈ ವಿಡಿಯೋ ಎಂಡ್ ಅಲ್ಲಿ ಒಂದು ಲಾಸ್ಟ್ ಅಲ್ಲಿ ಕೂಡ ನೀವು ನೋಡ್ಬೋದು ನಾನು ಯಾವ ರೀತಿ ಪ್ಲಾನ್ ಮಾಡಿದ್ದೀನಿ ಅಂತ. ಅವಾಗ ಹೋಗಿ ಕಮೆಂಟ್ ಮಾಡಿ ಇನ್ನೂ ಒಂದ್ಸರಿ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಅವಾಗ ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ನಾನು ಯಾಕೆ ಇಲ್ಲಿ ಪ್ಲಾನ್ ಮಾಡಿದ್ದೆ, ಎಷ್ಟು ಗ್ಯಾಪ್ ಅಪ್ ಓಪನ್ ಆಯಿತು, ಗ್ಯಾಪ್ ಅಪ್ ಓಪನ್ ಆದಾಗ ಏನಾಗುತ್ತೆ ಅದನ್ನೆಲ್ಲ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇವಾಗ ನೋಡ್ಬೋದು ನಮ್ಗೆ 11,800 ಇಲ್ಲಿ ಪ್ರಾಫಿಟ್ ತೋರಿಸ್ತಾ ಇದೆ. ಸೊ ನೋಡುವ, ಇನ್ನೂ ಕೂಡ ನಾನು ವೇಟ್ ಮಾಡ್ತಾ ಇದ್ದೀನಿ. ನಾನು ಯಾವುದೇ ರೀತಿ ಟಾರ್ಗೆಟ್ ಅನ್ನ ಹಾಕಿಲ್ಲ. ನಾನು ಜಸ್ಟ್ SL ನ ಟ್ರಯಲ್ ಮಾಡ್ತಾ ಹೋಗ್ತಾ ಇದ್ದೀನಿ. ಆ ಚಾರ್ಟ್ ಅನ್ನ ಕೂಡ ನಾನು ನಿಮ್ಗೆ ಇಲ್ಲಿ ತೋರಿಸ್ಬಿಡ್ತೀನಿ. ಒಂದ್ ನಿಮಿಷ ಇರಿ. ನಾನು ಯಾವ ಸ್ಟ್ರೈಕ್ ಪ್ರೈಸ್ ತಗೊಂಡಿದ್ನೋ ಆ ಚಾರ್ಟ್ ಕೂಡ ನಾನು ನಿಮ್ಗೆ ತೋರಿಸ್ತೀನಿ ಒಂದ್ಸರಿ. ಇಲ್ಲಿ ನೋಡ್ಬೋದು. ಓಕೆ. ಇವಾಗ ನಾನು ಆಲ್ಮೋಸ್ಟ್ 1:2ಗೆ ಆಲ್ಮೋಸ್ಟ್ ಒಂದು ಹಾಫ್ ಕ್ವಾಂಟಿಟಿ ಎಕ್ಸಿಟ್ ಮಾಡಿದೆ. ಇವಾಗ ಏನ್ ಸದ್ಯಕ್ಕೆ 1:5 ಏನು ನಮಗೆ ತೋರಿಸ್ತಾ ಇತ್ತು, ಆವಾಗ ನಾನು ಇಲ್ಲಿ ಮತ್ತೆ ಕ್ವಾಂಟಿಟಿಗಳನ್ನ ಎಕ್ಸಿಟ್ ಮಾಡಿದೆ. ಇವಾಗ ಜಸ್ಟ್ ಒಂದೇ ಒಂದು ಲಾಟ್ ಇಂದ ನಾನು ಇಲ್ಲಿ ಟ್ರೇಡ್ ಅನ್ನ ಹೋಲ್ಡ್ ಮಾಡ್ತಾ ಇದ್ದೀನಿ. ಸೊ ನೋಡೋಣ ಯಾವ ರೀತಿ ಆಗುತ್ತೆ ಅಂತ ಇದರಲ್ಲಿ.
ಸೊ ಈ ಸ್ಟ್ರೈಕ್ ಪ್ರೈಸ್ ಅನ್ನ ನಾನು ತೆಗೆದ್ಬಿಟ್ಟು ನಾನು ಏನ್ ಹಾಕಿದ್ನೋ ಅದೇ ಸ್ಟ್ರೈಕ್ ಪ್ರೈಸ್ ಅನ್ನ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನಿಮ್ಗೆ. ಇಲ್ಲಿ ನೋಡು, ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಮೂವ್ಮೆಂಟಮ್ ಆಯ್ತು. ಇದೇನ್ ಹೈ ಇತ್ತು ನಮ್ಗೆ, ಆ ಹೈ ಕೂಡ ಇವಾಗ ಕ್ರಾಸ್ ಆಗಿದೆ. ಓಕೆ, ಸೊ ಆಲ್ಮೋಸ್ಟ್ ನಮ್ಗೆ 12,000 ಇಲ್ಲಿ 500 600 ಪ್ರಾಫಿಟ್ ತೋರಿಸ್ತಾ ಇತ್ತು. ಸೊ ನೋಡೋಣ, ಇನ್ನು ಕೂಡ ನಾನು ವೇಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಯಾವುದೇ ರೀತಿ ಎಕ್ಸಿಟ್ ಮಾಡೋ ಪ್ಲಾನ್ ಇಲ್ಲ ಸದ್ಯಕ್ಕೆ. ಸೊ ಇಲ್ಲಿ ಒಂದು ರಿಟ್ರೆಸ್ಮೆಂಟ್ ಬಂದ್ಮೇಲೆ ಒಂದು ಪ್ಲಾನ್ ಅನ್ನ ಮಾಡಿದ್ವಿ. ಬಟ್ ಇಲ್ಲಿ ಏನಾಯ್ತು ಅಂತಂದ್ರೆ ರಿಟ್ರೆಸ್ಮೆಂಟ್ ಯಾವುದೇ ರೀತಿ ರಿಟ್ರೆಸ್ಮೆಂಟ್ ನಮಗೆ ಬರ್ಲಿಲ್ಲ. ಸೊ ಹಾಗಾಗಿ ಇಲ್ಲಿ ಇದು ಯಾವುದೇ ರೀತಿ ಪ್ಲಾನ್ ಅನ್ನ ಇದನ್ನ ಎಕ್ಸಿಕ್ಯೂಟ್ ಮಾಡೋದು ಬೇಡ, ಕ್ಯಾನ್ಸಲ್ ಮಾಡ್ಲೇಬೇಕಾಗತ್ತೆ ಇದು. ಇವಾಗ ಸದ್ಯಕ್ಕೆ ಯಾವುದೇ ರೀತಿ ಟ್ರೇಡ್ ಇಲ್ಲ. ಓಕೆ, ಟ್ರೇಡ್ ಬಂತು ಅಂತಂದ್ರೆ ಇಮಿಡಿಯೇಟ್ಲಿ ನಾನು ನಿಮ್ಗೆ ಹೇಳ್ತೀನಿ, ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಕೂಡ ಮಾಡ್ತೀನಿ. ಓಕೆ, ಸೊ ಇಲ್ಲಿಂದ ಶಾರ್ಪ್ ಸೆಲ್ಲಿಂಗ್ ಬರ್ತಾ ಇದೆ. ಇವಾಗ ನೋಡ್ಬೋದು ಇಲ್ಲಿ ಏನಾಗುತ್ತೆ ಅಂತಂದ್ರೆ ಇಲ್ಲಿಂದ ನಾವು ಎಕ್ಸಿಟ್ ಮಾಡ್ಬೇಕಾಗತ್ತೆ. ಫಸ್ಟ್ ಎಕ್ಸಿಟ್ ಮಾಡ್ಬಿಡ್ತೀನಿ ನಾನು ಇಲ್ಲಿ. ಓಕೆ, ಇವಾಗ ನೋಡಿ 11,600 ಪ್ರಾಫಿಟ್ಗೆ ಇಲ್ಲಿ ಎಕ್ಸಿಟ್ ಆಗಿದೆ. ಓಕೆ, ಒಂದ್ಸರಿ ನಾನು ನಿಮ್ಗೆ ವೆಬ್ ಕೂಡ ತೋರಿಸ್ಬಿಡ್ತೀನಿ. ಇಲ್ಲಿ ನೋಡಿ, ಪೊಸಿಷನ್ ಅಲ್ಲಿ ಕೂಡ ನಾನು ನಿಮ್ಗೆ ಡೀಟೇಲ್ ಆಗಿ ತೋರಿಸ್ತಾ ಇದ್ದೇನೆ ಇಲ್ಲಿ. ಓಕೆ, ಇಲ್ಲಿ ನೋಡ್ಬೋದು 11,000 ನಮಗೆ ಪ್ರಾಫಿಟ್ ತೋರಿಸಿದೆ. ಓಕೆ, ಇವಾಗ ನಾನು ನಿಮ್ಗೆ ಎಕ್ಸಿಟ್ ಯಾಕೆ ನಾನು ಮಾಡಿದೆ ಅನ್ನೋದು ರೀಸನ್ ಅನ್ನ ಇಲ್ಲಿ ನಾನು ನಿಮ್ಗೆ ಹೇಳ್ತೀನಿ. ಯಾಕೆ ನಾನು ಎಕ್ಸಿಟ್ ಮಾಡಕ್ಕೆ ಪ್ಲಾನ್ ಮಾಡಿದೆ ಅಂತಂದ್ರೆ, ಮೊದಲನೇದಾಗಿ ಏನ್ ನಮ್ಗೆ ಸ್ವಿಂಗ್ ಹೈ ಇದೆಯೋ ಪ್ರೀವಿಯಸ್ ಟೈಮ್ ಏನ್ ನಮ್ಗೆ ಈ ಝೋನ್ ಇಂದ ಮಾರ್ಕೆಟ್ ಫಾಲ್ ಆಗಿದೆ. ಓಕೆನಾ, ಯಾವಾಗ ಈ ಲೆವೆಲ್ ನ ಮೇಲ್ಗಡೆ ಒಂದು ಕ್ಯಾಂಡಲ್ ಕ್ಲೋಸಿಂಗ್ ಆಗಕ್ ಬರುತ್ತೋ ಆವಾಗ ಇಲ್ಲಿ ನ್ಯೂ ಬೈಯರ್ಸ್ ಇಲ್ಲಿ ಎಂಟ್ರಿ ಆಗಕ್ ಸ್ಟಾರ್ಟ್ ಆಗಿರ್ತಾರೆ. ಓಕೆ, ನ್ಯೂ ಬೈಯರ್ಸ್ ಎಂಟ್ರಿ ಆದ ತಕ್ಷಣ ಈ ಲೆವೆಲ್ ಹತ್ರ ಒಂದು ಲಿಕ್ವಿಡೇಷನ್ ಇರುತ್ತೆ. ಈ ಲೆವೆಲ್ ಹತ್ರ ಒಂದು ಲಿಕ್ವಿಡೇಷನ್ ನ ಇಟ್ಕೊಂಡು ಇಲ್ಲಿಂದ ಮಾರ್ಕೆಟ್ ಫಾಲ್ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಫಾಲ್ ಆಗೋ ಕಂಡೀಷನ್ ಯಾವ ರೀತಿ ಇರುತ್ತೆ ಅಂತಂದ್ರೆ, ಮಾರ್ಕೆಟ್ ಡೈರೆಕ್ಟ್ಲಿ ಫಾಲ್ ಮಾಡುತ್ತೆ. ಯಾವುದೇ ರೀತಿ ಒಂದು ಸ್ಲೋ ಮೂಮೆಂಟಮ್ ಇರಲ್ಲ, ಏನು ಇರಲ್ಲ, ಡೈರೆಕ್ಟ್ಲಿ ಫಾಲ್ ಆಗುತ್ತೆ. ಡೈರೆಕ್ಟ್ಲಿ ಫಾಲ್ ಆದಾಗ ಇದು ಒಂದು ದೊಡ್ಡ ಡಿಪ್ ಅನ್ನ ತಗೊಳ್ಳೋ ಚಾನ್ಸಸ್ ಇರುತ್ತೆ. ಈ ಲೆವೆಲ್ ಹತ್ರ ಮತ್ತೆ ನಮ್ ಏನ್ ನಾವು ಟ್ರೇಡ್ ಅನ್ನ ತಗೊಂಡಿದ್ವು ಈ ಲೆವೆಲ್ ಹತ್ರ ಅಥವಾ ಈ ಸ್ವಿಂಗ್ ಹತ್ರ ಬರೋ ಚಾನ್ಸಸ್ಗಳು ತುಂಬಾನೇ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ನಾನು ಇಲ್ಲಿ ಎಕ್ಸಿಟ್ ಮಾಡಕ್ ಪ್ಲಾನ್ ಮಾಡಿದೆ. ಇಲ್ಲಿ ಎಕ್ಸಿಟ್ ಮಾಡ್ಲಿಲ್ಲ, ನಾನು ಹೋಲ್ಡ್ ಮಾಡಿದ್ರು ಕೂಡ ನಡೀತಾ ಇತ್ತು. ಬಟ್ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಇದು ಪ್ರೀಮಿಯಂ ಆಪ್ಷನ್ದು ಪ್ರೀಮಿಯಂ ಇರುತ್ತೆ. ಇದ್ರಲ್ಲಿ ನಾವ್ ಏನಾದ್ರು ಹೋಲ್ಡ್ ಮಾಡಿದ್ರೆ ಒಂದು ಪ್ರೀಮಿಯಂ ಲೀಕೇಜ್ ಜಾಸ್ತಿ ಆಗುವ ಕಾರಣದಿಂದ ಮತ್ತೆ ನಮ್ಗೆ ಅದೇನ್ ನಾವು ಮೈನಸ್ ಅಲ್ಲಿ ಹೋಗೋ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ನಾನು ಇಲ್ಲಿ ಎಕ್ಸಿಟ್ ಅನ್ನ ಮಾಡಕ್ಕೆ ಪ್ಲಾನ್ ಅನ್ನ ಮಾಡಿದ್ದೆ. ಓಕೆ, ಸೊ ಇವಾಗ ಇದು ನೋಡ್ಬೋದು ನೀವು 9,000 ಅಲ್ಲಿ 900 ನಮ್ಗೆ ಇಲ್ಲಿ ಲಾಸಸ್ ಅನ್ನ ತೋರಿಸ್ತಾ ಇದೆ. ಅಟ್ಲೀಸ್ಟ್ ನನಗೆ ಈ ಟ್ರೇಡ್ ಅಲ್ಲಿ ETH ಏನು ಇಥೇರಿಯಂ ಏನ್ ಟ್ರೇಡ್ ಇದೆಯೋ ಈ ಇಥೇರಿಯಂ ಟ್ರೇಡ್ ಅಲ್ಲಿ ನನಗೆ 20,000 ಇಲ್ಲಿ ಪ್ರಾಫಿಟ್ ಇದೆ. ಇಲ್ಲಿ ಮೈನಸ್ 6,000 ರುಪೀಸ್ ನಾನು ತಗೊಂಡ್ರೆ ಲಾಸ್ 6,000 ರುಪೀಸ್ ಲಾಸಸ್ ನ ತಗೊಳಕ್ ಪ್ಲಾನ್ ಮಾಡ್ತೀನಿ, ಅಥವಾ ಇಲ್ಲಿ 20,000 ತಗೊಳಕ್ಕೆ ಪ್ಲಾನ್ ಮಾಡ್ತೀನಿ. ಇಲ್ಲಿ ನೋಡ್ಬೋದು ಇವಾಗ ಆಲ್ರೆಡಿ. ಓಕೆ, ಇದು ಕೂಡ ಸೇಮ್ ಅದೇ ರೀತಿ ರಿಯಾಕ್ಟ್ ಆಗ್ತಾ ಇದೆ. ನಾವ್ ಯಾವ ರೀತಿ ಇಲ್ಲಿ ಎಕ್ಸಿಟ್ ಮಾಡಕ್ಕೆ ಪ್ಲಾನ್ ಮಾಡಿದ್ವು ಅದೇ ರೀತಿ ಇಲ್ಲಿ ಎಕ್ಸಿಟ್ ಮಾಡಿನೂ ಕೂಡ ನಾವು ವೇಟ್ ಮಾಡಿದ್ವಿ. ಇದೇನ್ ಕ್ಯಾಂಡಲ್ ಬಂತು ಈ ಕ್ಯಾಂಡಲ್ ಅಲ್ಲಿ ನಾವು ಎಕ್ಸಿಟ್ ಅನ್ನ ಮಾಡಿರೋದು. ಯಾರಿಗಾದ್ರೂ ಏನಾದ್ರು ಡೌಟ್ಸ್ ಇದೆಯಾ ಇದ್ರ ಬಗ್ಗೆ? ಇವುಗಳ ಬಗ್ಗೆ ಯಾರಿಗಾದ್ರೂ ಏನಾದ್ರು ಡೌಟ್ಸ್ ಇದೆಯಾ? ಇವಾಗ ಇಲ್ಲಿ ಇನ್ನೂ ಒಂದು ಕಂಡೀಷನ್ ಆಗ್ಬಹುದು. ಏನಪ್ಪಾ ಅಂತಂದ್ರೆ, ಈ ಲೆವೆಲ್ ಏನ್ ನಮಗೂ ಸೆಲ್ಲಿಂಗ್ ಕ್ಯಾಂಡಲ್ ಏನ್ ಫಾಸ್ಟ್ ಆಗಿ ಸೆಲ್ಲಿಂಗ್ ಮೂಮೆಂಟಮ್ ಆಯ್ತು ಅದಕ್ಕೋಸ್ಕರ ನಾವು ಎಕ್ಸಿಟ್ ಮಾಡಿದ್ವು. ಈ ಲೆವೆಲ್ ನ ಕ್ರಾಸ್ ಮಾಡ್ಬಿಟ್ಟು ಈ ಝೋನ್ ನ ಮೇಲ್ಗಡೆ ಏನಾದ್ರು ಒಂದು 5 ಮಿನಿಟ್ಸ್ ಕ್ಯಾಂಡಲ್, ಓಕೆ 5 ಮಿನಿಟ್ಸ್ ಕ್ಯಾಂಡಲ್ ಏನಾದ್ರು ಕ್ಲೋಸಿಂಗ್ ಆಯ್ತು ಅಂತಂದ್ರೆ ಇನ್ನೂ ಕೂಡ ಇದು ಮಾರ್ಕೆಟ್ ಮೇಲ್ಗಡೆ ಹೋಗೋ ಚಾನ್ಸಸ್ ಗಳು ಜಾಸ್ತಿ ಇರುತ್ತೆ. 23,400. ಬಟ್ ನಮ್ಗೆ ಕ್ಲೋಸಿಂಗ್ ಪ್ರಾಪರ್ ಆಗ್ಬೇಕು. ಆ ರೀತಿ ಬಂದಾಗ ನಾನು ನಿಮ್ಗೆ ಹೇಳ್ತೀನಿ. ಅಲ್ಲಿ ತನಕನೂ ವೇಟ್ ಮಾಡಿ ಒಂದ್ ಸ್ವಲ್ಪ. ಯಾವುದೇ ರೀತಿ ಅರ್ಜೆಂಟ್ ಆಗಿ ಟ್ರೇಡ್ ಅನ್ನ ತಗೊಳಕ್ ಹೋಗ್ಬೇಡಿ. ನಾನು ಯಾವ ರೀತಿ ನಾನು ಥಿಂಕ್ ಮಾಡ್ತಾ ಇದೀನೋ ಅದನ್ನ ಮಾತ್ರ ನಾನು ನಿಮ್ಗೆ ಇಲ್ಲಿ ಹೇಳ್ಕೊಡ್ತಾ ಇರೋದು. ಅದರ್ವೈಸ್ ಯಾವುದೇ ರೀತಿ ಟ್ರೇಡ್ ಅನ್ನ ಡೈರೆಕ್ಟ್ ಆಗಿ ಎಕ್ಸಿಕ್ಯೂಟ್ ಮಾಡಕ್ ಹೋಗ್ಬೇಡಿ. ಓಕೆ, BTC ನಲ್ಲಿ ಯಾವುದೇ ರೀತಿ ಪ್ಲಾನ್ಸ್ ಇಲ್ಲ. BTC ನಲ್ಲಿ ಏನಾಗಿದೆ ಅಂತಂದ್ರೆ ಒಂದು ಮಾರ್ಕೆಟ್ ಇಲ್ಲಿ ಸೈಡ್ ವೇಸ್ ಝೋನ್ ಅಲ್ಲಿ ಇದೆ. ಆಲ್ಮೋಸ್ಟ್ ಇಲ್ಲಿ ನಾನು ನಿನ್ನೆ ಲೈವ್ ಸ್ಟ್ರೀಮ್ ಅಲ್ಲಿ ಬಂದಾಗ್ಲೇ ಹೇಳಿದ್ದೆ, ಈ ಲೆವೆಲ್ ಇಂದ ಮಾರ್ಕೆಟ್ ಮೊಮೆಂಟಮ್ ಆಗೋ ಚಾನ್ಸಸ್ ಇದೆ, ಈ ಝೋನ್ ಇಂದಾನೆ ಟ್ರೇಡ್ ಅನ್ನ ತಗೋಬೇಕು ಅಂತ ಹೇಳಿದ್ದೆ. ಇದೇ ಲೆವೆಲ್ ಅಲ್ಲಿ ಎಕ್ಸಾಕ್ಟ್ ಬಂದ್ಬಿಟ್ಟು ಮಾರ್ಕೆಟ್ 100 ಪಾಯಿಂಟ್ ನಮಗೆ 150 ಪಾಯಿಂಟ್ ಎಸ್ ಎಲ್ ಇತ್ತು. ಅದೇ ಪಾಯಿಂಟ್ ನಂದು ಲಿಮಿಟ್ ಆರ್ಡರ್ ನ ಎಕ್ಸಿಕ್ಯೂಟ್ ಮಾಡಿ ನನಗೆ 600 ಇಲ್ಲಿ 63,000 ಏನ್ ರೌಂಡ್ ಲೆವೆಲ್ ಇತ್ತು ಆ ರೌಂಡ್ ಲೆವೆಲ್ಗೆ ನಾನು ಇಲ್ಲಿ ಟಾರ್ಗೆಟ್ ಅನ್ನ ಸೆಟ್ ಮಾಡಿ ಇಟ್ಟಿದ್ದೆ. ಸೊ ಹಾಗಾಗಿ ಅದು ಮೂಮೆಂಟಮ್ ಆಗಿದೆ. ಓಕೆ.
ಗೋಲ್ಡ್ ಅಲ್ಲಿ ನೋಡೋಣ. ಟಿ ಎಚ್ ವಿ ಟಿ ಎಚ್ ಅಲ್ಲಿ ಮೂಮೆಂಟಮ್ ಸ್ಲೋಲಿ ಮೂಮೆಂಟಮ್ ಆಗ್ತಾ ಇದೆ. ಸೊ ನೋಡೋಣ, ಅದನ್ನ ವೇಟ್ ಮಾಡೋಣ. ಗೋಲ್ಡ್ ಅಲ್ಲಿ ಯಾವುದೇ ರೀತಿ ನಮಗೆ ಪ್ಲಾನ್ ಇಲ್ಲ. ಇಲ್ಲಿ ಲೀಗಲ್ ಆಗಿ ನೀವು ಮಾಡ್ಬೋದು, ಗೋಲ್ಡ್ ಟ್ರೇಡ್ ಲೀಗಲ್ ಆಗಿ ಮಾಡ್ಬೋದು. ಶಾರ್ಕ್ ಎಕ್ಸ್ಚೇಂಜ್ ಅಂತ ಇದೆ. ಸೊ ನೋಡಿ, ಅದರಲ್ಲಿ ಮಾಡೋದಾದ್ರೆ ಇದನ್ನು ಮಾಡ್ಬೋದು. ಯಾರ್ಯಾರಿಗೆ ಏನಾದ್ರು ಡೌಟ್ಸ್ ಇದ್ರೆ ನನಗೆ ಕೇಳ್ಬೋದು. ಈ ಟ್ರೇಡ್ ಬಗ್ಗೆ ಆಗ್ಲಿ ಅಥವಾ ಬೇರೆ ಯಾವುದ್ರ ಬಗ್ಗೆ ಏನಾದ್ರು ಡೌಟ್ಸ್ ಇದ್ರು ಕೂಡ ನನಗೆ ನೀವು ಕೇಳ್ಬೋದು. ಮತ್ತೆ ಈವ್ನಿಂಗ್ ಲೈವ್ ಬರೋ ಪ್ಲಾನಿಂಗ್ ಇದೆ. ಸೊ ನೋಡೋಣ, ಈವ್ನಿಂಗ್ ಕೂಡ ಲೈವ್ ಏನಾದ್ರು ಆದ್ರೆ ಲೈವ್ ಬರ್ತೀನಿ ನಾನು. ಈವ್ನಿಂಗ್ ಲೈವ್ ಬರೋದು ಅಂತಂದ್ರೆ ಗೋಲ್ಡ್ ಅಲ್ಲಿ ಆಗಲಿ ಅಥವಾ ಸಿಲ್ವರ್ ಅಲ್ಲಿ ಆಗಲಿ ಅಥವಾ ಬಿಟ್ ಕಾಯಿನ್ ಇಥೇರಿಯಂ ಅಲ್ಲಿ ಆಗಲಿ ಲೈವ್ ಮಾಡ್ಬೋದು. ಓಕೆ. ಟಿ ಎಚ್ ಬಿ ಟಿ ಸಿ ವೇಟ್ ಮಾಡಿ. ಯಾವ್ದಾದ್ರು ಟ್ರೇಡ್ ಏನಾದ್ರು ಸಿಕ್ತು ಅಂತಂದ್ರೆ ನಾನು ನಿಮ್ಗೆ ಹೇಳ್ತೀನಿ. ಅದ್ರ ಬಗ್ಗೆ ವಿತ್ ಎಕ್ಸ್ಪ್ಲೇನ್ ಮಾಡ್ತಾನೆ ನಾನು ಇಲ್ಲಿ ಟ್ರೇಡ್ ತಗೊಂಡು ನಿಮ್ಗೆ ತಿಳಿಸ್ಕೊಡ್ತೀನಿ, ಯಾವ ರೀತಿ ಮೂಮೆಂಟಮ್ ಆಗ್ಬಹುದು, ಯಾವ ರೀತಿ ಚಾನ್ಸಸ್ಗಳಿರುತ್ತೆ ಅಂತ. ಸ್ವಲ್ಪ ವೇಟ್ ಮಾಡಿ. ಈ ಲೆವೆಲ್ ಅಲ್ಲಿ ಮಾರ್ಕೆಟ್ ಈ ಝೋನ್ ಏನಾದ್ರೂ ಕ್ರಾಸ್ ಆಯ್ತು ಅಂತಂದ್ರೆ, ಇವಾಗ ನೋಡಿ, ಈ ಲೆವೆಲ್ ಏನಾದ್ರೂ ಕ್ರಾಸ್ ಆಯ್ತು ಅಂತಂದ್ರೆ ಮಾರ್ಕೆಟ್ ಇಲ್ಲಿಂದ ಮತ್ತೆ ಅಪ್ ಸೈಡ್ ಮೂಮೆಂಟಮ್ ಆಗೋ ಚಾನ್ಸಸ್ ಜಾಸ್ತಿ ಕಾಣಿಸ್ತಾ ಇದೆ. ಸ್ವಲ್ಪ ನೋಡ್ಕೊಂಡು ಹುಷಾರಾಗಿ ಟ್ರೇಡ್ ಮಾಡಿ. ಈ ಝೋನ್ ಇಂದ ಒಂದು ಸ್ಪೈಕ್ ಬರೋ ಚಾನ್ಸಸ್ ಇಲ್ಲಿ ಜಾಸ್ತಿ ಕಾಣಿಸ್ತಾ ಇದೆ. ಒಂದು ಲಿಕ್ವಿಡೇಷನ್ ಇಲ್ಲಿ ಹಿಟ್ ಮಾಡ್ತು, ಅದಾದ್ಮೇಲೆ ಮಾರ್ಕೆಟ್ ಇಲ್ಲಿ ಸೈಡ್ ವೈಸ್ ಮೂಮೆಂಟಮ್ ಆಗ್ತಾ ಇದೆ. ಇಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಪ್ರೀಮಿಯಂ ಅಲ್ಲೂ ಕೂಡ ಒಂದ್ ಸ್ವಲ್ಪ ಮೂಮೆಂಟಮು ಕಾಣಿಸ್ತಾ ಇದೆ. ಸೊ ಅದಕ್ಕೋಸ್ಕರ ಈ ಲೆವೆಲ್ ಏನಾದ್ರು ಕ್ರಾಸ್ ಮಾಡ್ತು ಅಂತಂದ್ರೆ ಎಕ್ಸಿಟ್ ಮಾಡಿಬಿಡಿ. ನಾನು ಇಲ್ಲಿ ಎಕ್ಸಿಟ್ ಮಾಡಿದ್ದೀನಿ. ಸೊ ಯಾವುದೇ ಕಾರಣಕ್ಕೂ ಇಲ್ಲಿ ಹೋಲ್ಡ್ ಮಾಡಕ್ ಹೋಗ್ಬೇಡಿ ಮತ್ತೆ. ಓಕೆ.
ಈ ಲೆವೆಲ್ ಹತ್ರ ಸ್ಟಾಪ್ ಲಾಸ್‌ಗಳನ್ನ ನೀವು ತಂದು ಇಡ್ಬೋದು. ಅದು ಇಂಪಾರ್ಟೆಂಟ್ ಲೆವೆಲ್ ಆಗಿರುತ್ತೆ ನಮಗೆ. ಅದೇನಾದ್ರೂ ಕ್ರಾಸ್ ಮಾಡ್ತು ಅಂತಂದ್ರೆ ಮಾರ್ಕೆಟ್‌ಲಿ ಮತ್ತೆ ಫೇಲ್ ಆಗೋ ಚಾನ್ಸಸ್ಸು ಜಾಸ್ತಿ ಇದೆ. ನೋಡೋಣ. ಆಲ್ಮೋಸ್ಟ್ ನಮಗೆ ಒಂದು ಅದೇನ್ ಟಾರ್ಗೆಟ್ ಇತ್ತು ನಮ್ದು, ಆ ಟಾರ್ಗೆಟ್ ಹಿಟ್ ಆಗಿದೆ ಇಲ್ಲಿ. ಸೊ ಇಲ್ಲಿ ನೀವು ಯಾವ ರೀತಿ ಪ್ಲಾನ್ ಮಾಡ್ಬೇಕು ಅಂತಂದ್ರೆ, ಒಂದು ನಮ್ಗೆ ಮಾರ್ಕೆಟ್ ಇನ್ನು ಡೈರೆಕ್ಷನ್‌ನ ಕ್ಲಿಯರ್ ಮಾಡಿ. ಓಕೆ. ಯಾಕೆ ಅಂತಂದ್ರೆ ಈ ಲೆವೆಲಿಂದ ಮಾರ್ಕೆಟ್ ಇಲ್ಲಿ ಮೇಲ್ಗಡೆ ಮೂವ್‌ಮೆಂಟಮ್ ಆಗೋ ಚಾನ್ಸಸ್‌ಗಳು ಕೂಡ ತುಂಬಾ ಜಾಸ್ತಿ ಕಾಣಿಸ್ತಾ ಇದೆ. ಸೊ ಅದಕ್ಕೋಸ್ಕರ ಇನ್ನು ಸ್ವಲ್ಪ ವೇಟ್ ಮಾಡೋದು ತುಂಬಾ ಬೆಟರ್ ಅಂತ ನನ್ಗೆ ಇಲ್ಲಿ ಅನ್ನಿಸ್ತಾ ಇದೆ. ಯಾಕೆಂತಂದ್ರೆ ಏನು ಸಿ ಸೈಡ್ ಏನಿದೆಯೋ ಒಂದು ಮೂವ್‌ಮೆಂಟಮ್ ಬರ್ಬೋದು. ಬಟ್ ಮೂವ್‌ಮೆಂಟಮ್ ಬರೋ ಚಾನ್ಸಸ್ ಕೂಡ ತುಂಬಾನೇ ಕಡಿಮೆ ಇದೆ. ಸೈಡ್ ವೇಸ್ ಆಗೋ ಚಾನ್ಸಸ್ ಇಲ್ಲಿ ನನಗೆ ಜಾಸ್ತಿ ಕಾಣಿಸ್ತಾ ಇದೆ. ಯಾಕೆಂತಂದ್ರೆ ಒನ್ ಡೇ ಕ್ಯಾಂಡಲ್ ಸ್ಟಿಕ್ ಚಾರ್ಟ್ ಅನ್ನ ನೀವು ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ಕ್ಲಿಯರ್ ಆಗಿ ನಿಮ್ಗೆ ಅರ್ಥ ಆಗುತ್ತೆ. ಸಾರಿ, ಒನ್ ಡೇ ಕ್ಯಾಂಡಲ್. ಓಕೆ. ಒನ್ ಡೇ ಕ್ಯಾಂಡಲ್ ಸ್ಟಿಕ್ ಚಾರ್ಟ್ ಅಲ್ಲಿ ಏನಾಗಿದೆ ಅಂತಂದ್ರೆ ನಿನ್ನೆ ನೋಡ್ಬೋದು ನೀವು, ನಿನ್ನೆ ಕಂಟಿನ್ಯೂಯಸ್ ಆಗಿ ಸೆಲ್ಲಿಂಗ್ ಬಂತು. ಓಕೆ. ಒಂದು ಬೈಯಿಂಗ್ ಬಂತು. ಬೈಯಿಂಗ್ ಬಂದ್ಮೇಲೆ ಒಂದು ಸೆಲ್ಲಿಂಗ್ ಬಂದಿದೆ. ಅದಾದ್ಮೇಲೆ ಇವತ್ತೇನಾಗಿದೆ ಅಂದ್ರೆ ಡೈರೆಕ್ಟ್ ಆಗಿ ಗ್ಯಾಪ್ ಅಪ್ ಓಪನ್ ಆಗಿದೆ. ಇಲ್ಲಿ ಬೈಯರ್ಸ್ ಮತ್ತೆ ಸೆಲ್ಲರ್ಸ್ ಆಲ್ಮೋಸ್ಟ್ ಕನ್ಫ್ಯೂಷನ್ ಅಲ್ಲಿ ಇರ್ತಾರೆ. ಸೊ ಕನ್ಫ್ಯೂಷನ್ ಇದ್ದಾಗ ಮಾರ್ಕೆಟ್ ಒಂದು ಸೈಡ್ ವೈಸ್ ಮೂವ್‌ಮೆಂಟಮ್ ಆಗೋ ಚಾನ್ಸಸ್ ನಮಗೆ ಅಲ್ಲಿ ಜಾಸ್ತಿ ಕಾಣಿಸುತ್ತೆ. ಸೊ ಅದಕ್ಕೋಸ್ಕರ ಸ್ವಲ್ಪ ನೋಡ್ಕೊಂಡು ವೇಟ್ ಮಾಡೋಣ. ಇವಾಗ ಆಲ್ರೆಡಿ ಮೂವ್‌ಮೆಂಟಮ್ ಏನ್ ಆಗ್ಬೇಕಿತ್ತು ಅದು ಮಾರ್ನಿಂಗ್ ಟೈಮೇ ಆಗಿದೆ. ನಾವು ಆಲ್ಮೋಸ್ಟ್ ಈ ಝೋನ್ ಏನ್ ಟ್ರೇಡ್ ಅನ್ನ ತಗೊಂಡಿದ್ವು, ಅದು ಮೂವ್‌ಮೆಂಟಮ್ ಆಗ್ಬೇಕಿತ್ತು. ಅದು ಮೂವ್‌ಮೆಂಟಮ್ ಆಲ್ರೆಡಿ ಆಗೋಗಿದೆ ಇಲ್ಲಿ. ಓಕೆ. ಸೊ ಇನ್ನು ಇಲ್ಲಿ ಮೂವ್‌ಮೆಂಟಮ್‌ನ ಎಕ್ಸ್‌ಪೆಕ್ಟ್ ಮಾಡಕ್ ಹೋಗ್ಬೇಡಿ. ಒಂದು ಮಾರ್ಕೆಟ್ ಸೈಡ್ ವೇಸ್ ಆಗ್ಬೇಕು, ಇಲ್ಲ ಅಂತಂದ್ರೆ ಸ್ಲೋಲಿ ಮಾರ್ಕೆಟ್ ಇದೇ ರೀತಿ ಮೂವ್‌ಮೆಂಟಮ್ ಆಗ್ತಾ ಆಗ್ತಾ ಡೌನ್ ಫಾಲ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಇಲ್ಲ ಅಂತಂದ್ರೆ ಸೈಡ್ ವೇವ್ ಆಗೋ ಚಾನ್ಸಸ್ ಇದೆ. ಓಕೆ. ನೋಡ್ಬೋದು ಯಾವ ರೀತಿ ಮಾರ್ಕೆಟ್ ಮೂವ್‌ಮೆಂಟಮ್ ಆಗ್ತಾ ಇದೆ ಅಂತ. ನಾವು ಆಲ್ರೆಡಿ ಎಕ್ಸಿಟ್ ಮಾಡಿದೀವಿ. ಅದು ಟ್ರೇಡಿಂಗ್ ಪ್ಲಾನ್ ಅನ್ನ ಮಾಡಿದ್ವು. ಆ ಟ್ರೇಡ್ ನಾವು ಇಲ್ಲಿ ಎಕ್ಸಿಟ್ ಕೂಡ ಮಾಡಿದ್ದೀವಿ. ಓಕೆ. ನಾವು 1:3ಗೆ 1:5ಗೆ ಇಲ್ಲಿ ನಾವು ಎಕ್ಸಿಟ್ ಅನ್ನ ಮಾಡಿದೀವಿ. ಆಲ್ಮೋಸ್ಟ್ ನಾನು ಈ ಝೋನಲ್ಲೆಲ್ಲೋ ನಾವು ಎಕ್ಸಿಟ್ ಅನ್ನ ಮಾಡಿದ್ವಿ. 1:6ಗೆ ನಾವು ಇಲ್ಲಿ ಎಕ್ಸಿಟ್ ಮಾಡಿದೀವಿ. ನಾವು ಜಸ್ಟ್ ಇನ್ನೂ ಕೂಡ ಹೋಲ್ಡ್ ಮಾಡ್ಬೋದಿತ್ತು. ಬಟ್ ಇಲ್ಲಿ ಇದೇನು ಲಿಕ್ವಿಡೇಷನ್ ಕಾನ್ಸೆಪ್ಟ್ ನನ್ನ ಪ್ರಕಾರ, ಒಂದು ಲಿಕ್ವಿಡೇಷನ್ ಮಾಡ್ತು ಅಂತಂದ್ರೆ ಅಲ್ಲಿಂದ ಮಾರ್ಕೆಟ್ ಏನಾದ್ರು ಫಾಲ್ ಆಗೋ ಚಾನ್ಸಸ್ ಜಾಸ್ತಿ ಕಾಣಿಸ್ತಾ ಇತ್ತು ಅಲ್ಲಿ. ಅದಕ್ಕೋಸ್ಕರ ಅಲ್ಲಿ ಹೋಲ್ಡ್ ಮಾಡಕ್ಕೆ ಪ್ಲಾನ್ ಮಾಡಿದ್ದೀನಿ. ಓಕೆ. ಎಕ್ಸಿಟ್ ಮಾಡಕ್ಕೆ ಪ್ಲಾನ್ ಮಾಡಿದ್ದೀನಿ. ಸೊ ನೋಡೋಣ, ಇನ್ನೂ ಕೂಡ ಮೊಮೆಂಟಮ್ ಆಗೋ ಚಾನ್ಸಸ್ ಇದೆ. ಬಟ್ ಇಲ್ಲಿ ಇನ್ನು ಫುಲ್ ಬ್ಯಾಕ್ ಬಂದಾಗ ನಾವು ಒಂದು ಟ್ರೇಡ್ ಅನ್ನ ಎಕ್ಸಿಕ್ಯೂಟ್ ಮಾಡಬಹುದು. ಇಲ್ಲ ಇವಾಗ್ಲೇ ನಾನು ಟ್ರೇಡ್ ಅನ್ನ ಎಕ್ಸಿಕ್ಯೂಟ್ ಮಾಡ್ತೀನಿ ಅಂತಂದ್ರೆ ಆ ರೀತಿ ಮಾಡೋದು ಬೇಡ. ಓಕೆ. ಆಲ್ಮೋಸ್ಟ್ ಇವತ್ತು ನಾವು ಒಂದು 11,000 ಪ್ರಾಫಿಟ್ ಅನ್ನ ಬುಕ್ ಮಾಡಿದೀವಿ. ಸೊ ಇನ್ನು ಏನಾದ್ರು ಒಂದು ಟ್ರೇಡ್ ಸಿಕ್ತು ಅಂತಂದ್ರೆ ಮಾತ್ರ ನಾವು ಇಲ್ಲಿ ಟ್ರೇಡ್ ಅನ್ನ ಮಾಡಬಹುದು. ETH ನೋಡೋಣ ಏನಾಗಿದೆ ಅಂತ. ಈಗ ಆಲ್ರೆಡಿ ಅದು ನಮ್ದು ರನ್ನಿಂಗ್ ಅಲ್ಲಿ ಇದೆ ಟ್ರೇಡ್. ಸೊ ಇನ್ನೂ ಕೂಡ ಅದೇ ಝೋನ್ ಅಲ್ಲೇನೆ ವೇಟ್ ಮಾಡ್ತಾ ಇದೆ. ಇದು 4 ಅವರ್ಸ್ ಕ್ಯಾಂಡಲ್ ನಾನು ನೋಡ್ತಾ ಇರೋದು ಇಲ್ಲಿ. ಸ್ವಿಂಗ್ ಟ್ರೇಡ್ ಆಗಿರೋದ್ರಿಂದ 4 ಅವರ್ಸ್ ಕ್ಯಾಂಡಲ್ ಅಲ್ಲಿ ನನಗೆ
ಟ್ರೇಡ್ ಅನ್ನ ಎಕ್ಸಿಕ್ಯೂಟ್ ಮಾಡಿದ್ದೀನಿ. ನಿನ್ನೆ ನೈಟ್ ಮೋಸ್ಟ್ಲಿ ನೈಟ್‌ನಲ್ಲಿ ಎಕ್ಸಿಕ್ಯೂಟ್ ಮಾಡಿದ್ದೀನಿ ಈ ಟ್ರೇಡ್ ಅನ್ನ. ಸೊ ಇನ್ನೂ ಕೂಡ ಅದೇ ಝೋನಲ್ಲೇನೆ ಒಂದು 11,000 ಪ್ರಾಫಿಟ್ ಈ ರೀತಿ ಮೈನಸ್ ತೋರಿಸ್ತಾ ಇದೆ. ₹1000 ಈ ರೀತಿ ನನಗೆ ಮೈನಸ್ ತೋರಿಸ್ತಾ ಇದೆ. ಇದ್ರಲ್ಲಿ ನನಗೆ ರಿಸ್ಕ್ ಇರೋದು ಒಂದು 6,000 ಮಾತ್ರ. ಓಕೆ. ಅಂಡ್ ಟಾರ್ಗೆಟ್ ಇರೋದು 25,000 ನನಗೆ ಆಲ್ಮೋಸ್ಟ್ ಟಾರ್ಗೆಟ್ ಬರೋ ಚಾನ್ಸಸ್ ಇದೆ ಜಾಸ್ತಿ ಇದೆ. ಸೊ ನೋಡೋಣ. ಟಾರ್ಗೆಟ್ ಬಂದು ಎಷ್ಟೆಲ್ಲಿ ಬಂದರೂ ಕೂಡ ಓಕೆ, ನೋ ಪ್ರಾಬ್ಲಮ್. ಓಕೆ. ಟಾರ್ಗೆಟ್ ಬಂದ್ರೆ ಯೋಚನೆ ನೋಡೋಣ, ಇನ್ನು ಕೂಡ ಹೋಲ್ಡ್ ಮಾಡಕ್ಕೆ. ಟ್ರಾನ್ಸಾಕ್ಷನ್ ಒಂದು ಡೌಟ್‌ಫುಲ್ ಬರ್ತಾ ಇದೆ. ಬ್ಯಾಂಕ್ ನಿಫ್ಟಿನಲ್ಲೂ ಒಂದು ಸೆಲ್ಲಿಂಗ್ ಮೊಮೆಂಟಮ್ ಇದೆ. ಆಲ್ಮೋಸ್ಟ್ ಎಲ್ಲಾ ಕಡೆನೂ ಸೆಲ್ಲಿಂಗೇ ಬರ್ತಾ ಇದೆ. ಸೊ ನೋಡುವ. ಸೆಲ್ಲಿಂಗ್ ಜಾಸ್ತಿ ಬರ್ತಾ ಇದೆ ಮೋಸ್ಟ್ ಎಲ್ಲಾ ಕಡೆ. ಯಾರಿಗಾದ್ರೂ ಏನಾದ್ರು ಕನ್ಫ್ಯೂಷನ್ ಇದ್ರೂ ಕೂಡ ನನಗೆ ಇಲ್ಲಿ ಕೇಳ್ಬೋದು. ಮಾರ್ಕೆಟ್ ಬಗ್ಗೆ ಆಗ್ಲಿ, ಮೊಮೆಂಟಮ್ ಬಗ್ಗೆ ಆಗ್ಲಿ, ಯಾವ ರೀತಿ ಮೊಮೆಂಟಮ್ ಬರುತ್ತೆ ಅಂತ. ನಿಮ್ಗೆ ಯಾವ್ದಾದ್ರು ಏನಾದ್ರು ಡೌಟ್ ಇದೆಯಾ? ಯಾವ್ದಾದ್ರು ಟ್ರೇಡ್ ಬಗ್ಗೆ ಅಥವಾ ಇ.ಟಿ.ಎಚ್‌ನ ನಾವು ಏನ್ ಪ್ಲಾನ್ ಮಾಡಿದ್ವು ಇದ್ರ ಬಗ್ಗೆ ಆಗಿರ್ಲಿ, ಅಥವಾ ಬಿ.ಟಿ.ಸಿ ನಿನ್ನೆಯಿಂದ ನಿಮ್ಗೆ ಲೈವ್ ಬಂದು ಪ್ಲಾನ್ ಮಾಡಿ ಹೇಳೋಗಿದ್ನು. ಈ ಝೋನ್ ಹತ್ರ ಬಂದಾಗ ಒಂದು ಬೈಯಿಂಗ್ ಪ್ಲಾನ್ ಮಾಡಿ ಅಂತ. ಅದೇನಾದ್ರು ನಿಮ್ಗೆ ಡೌಟ್ಸ್ ಇದ್ರು ಅದ್ರ ಬಗ್ಗೆನೂ ಕೇಳ್ಬೋದು. ನಿಮ್ಗೆ ಯಾವ್ದ್ರ ಬಗ್ಗೆ ಡೌಟ್ಸ್ ಇದೆ ಕೇಳಿ. ಯಾಕೆಂತಂದ್ರೆ ಆಲ್ಮೋಸ್ಟ್ ಇಲ್ಲಿ ನನಗೆ ಇ.ಟಿ.ಎಚ್ ಕೂಡ ನಾನು ಇಲ್ಲಿ ಟ್ರೇಡ್ ಅನ್ನ ತಗೊಂಡಿದ್ದೀನಿ. ಇದ್ರ ಬಗ್ಗೆನೂ ಡೌಟ್‌ಗಳು ಬರ್ಬೇಕು ನಿಮ್ಗೆ. ಅಂಡ್ ಬಿ.ಟಿ.ಸಿ ಟ್ರೇಡ್ ಅನ್ನ ಮಾಡಿದ್ದೀನಿ. ಬಿ.ಟಿ.ಸಿ ಟ್ರೇಡ್ ಬಗ್ಗೆ ಕೂಡ ನಿನ್ನೆ ಏನ್ ಟ್ರೇಡ್ ಇತ್ತು ಆ ಟ್ರೇಡ್ ಬಗ್ಗೆ ಕೂಡ ನಿಮ್ಗೆ ಡೌಟ್ಸ್ ಬರ್ಲೇಬೇಕು. ಯಾವ ರೀತಿ ಮೊಮೆಂಟಮ್ ಆಯ್ತು ಇಲ್ಲಿ, ಯಾವ ರೀತಿ ಫಾಸ್ಟ್ ಆಗಿ ಮೊಮೆಂಟಮ್ ಆಯ್ತು, ಯಾಕೆ ಮೊಮೆಂಟಮ್ ಆಯ್ತು, ಅದೆಲ್ಲ ನಿಮ್ಗೆ ಡೌಟ್ಸ್‌ಗಳು ಬರ್ಲೇಬೇಕು. ಅದನ್ನೆಲ್ಲ ಕೇಳಿ ನಾನು ನಿಮ್ಗೆ ಫ್ರೀ ಆಗಿ ಹೇಳಕ್ಕೆ ಪ್ಲಾನ್ ಮಾಡ್ತೀನಿ. ಓಕೆ. ಇವಾಗ ನಾನು ಇಲ್ಲಿ ಯಾವ್ದದು ನಿಫ್ಟಿನಲ್ಲಿ ಪ್ಲಾನ್ ಮಾಡಕ್ ಟ್ರೇಡ್ ಅನ್ನ ಪ್ಲಾನ್ ಮಾಡಿದ್ವಿ. ನಿಫ್ಟಿನಲ್ಲಿ ಏನಾದ್ರು ನಿಮ್ಗೆ ಡೌಟ್ಸ್ ಬಂತಾ? ಇಲ್ಲ ಯಾಕೆ ಇದೇ ರೀತಿ ಮೊಮೆಂಟಮ್ ಆಯ್ತಲ್ಲಿ? ಓಕೆ. ಇವಾಗ ನೋಡಿ, ಇದು ಲಾಸ್ಟ್ ಸ್ವಿಂಗ್ ಏನ್ ಲೋ ಇತ್ತೋ, ಆ ಸ್ವಿಂಗ್ ಹೈ ಏನಿತ್ತೋ ಆ ಸ್ವಿಂಗ್ ಹೈನ ಬ್ರೇಕ್ ಮಾಡ್ಬಿಟ್ಟು ಸಡನ್ಲಿ ಫಾಲ್ ಆಯ್ತು. ಇದೇ ಯಾಕೆ? ಏನ್ ರೀಸನ್ನು ಇದೆಲ್ಲ ಆಗೋಕ್ಕೆ? ಏನಾದ್ರು ನಿಮ್ಗೆ ಡೌಟ್ಸ್ ಇದ್ರು ಕೂಡ ನನಗೆ ಕೇಳಬಹುದು.